ಫಸ್ಟಿಗೆ ನನ್ನ ಹತ್ರ ಇವರು ಬಂದಿರೋದು ನಿರೂಪದು ಒಂದು ಸೀಕ್ವೆನ್ಸ್ ಇದರಲ್ಲಿ UTV-ನಲ್ಲಿ ಮಾಡಿದಂಥ ಒಂದು ಸೀರಿಯಲಲ್ಲಿ ನೋಡಿದ್ರು. ಅದಿಷ್ಟ ಆಗಿ ನಿರೂಪಣ ಹಾಕ್ಕೊಂಡು ನನ್ನ ಡೈರೆಕ್ಷನ್ನಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ಅವರ ಆಸೆ ಇತ್ತು. ನಾನು ಒಂದೇ ಮಾತು ಹೇಳಿದೆ, ನಾನು ಅಪ್ಪ ಆಗಿ ಅದನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ಮಗ ಅಷ್ಟು ಕಂಫರ್ಟಬಲ್ ಆಗಿ ಕೆಲವು ಸೀನ್ಸ್ನ ಮಾಡೋಕ್ಕಾಗಲ್ಲ ಅಪ್ಪನ ಎದುರು. ಆದ್ದರಿಂದ ಅದು ಔಟ್ ಆಫ್ ಕ್ವಶನ್ ಅಂದಾಗ ಈ ವಿಷಯ ರಂಗಿತರಂಗದ ವಿಷಯ ಅವರ ಗಮನಕ್ಕೆ ಬಂತು. ಆಗ ಅನೂಪ್ ಅಮೆರಿಕದಲ್ಲಿದ್ದರು. ಸ್ಕೈಪಲ್ಲಿ ಮಾತಾಡಿ ಆ ಸಾಂಗ್ಗಳನ್ನು ಕೇಳಿದ ತಕ್ಷಣ ಈ ಸಿನಿಮಾ ನಾನೇ ಮಾಡ್ತೀನಿ ಅನ್ನೋ ಒಂದು ಪ್ಯಾಷನ್ ಅವ್ರ ಹತ್ರ ಇತ್ತು. ಅವರು ಐಡೆಂಟಿಫೈ ಮಾಡಿ ಅವರು ಮಾಡೋ ನಿರ್ಧಾರ ಅವತ್ತು ತಗೊಂಡ್ರು. ಪ್ರಕಾಶ್ ಅವರೇ, ನೀವು ಸರಿಯಾದ ನಿರ್ಧಾರ ತಗೊಂಡಿದ್ದೀರಿ, ಅದಕ್ಕೆ 10 ವರ್ಷ ಕಳೆದ ಮೇಲೆ ಇಲ್ಲಿ ಬಂದು ನಿಲ್ಲುವಂಥ ಒಂದು ಅವಕಾಶ ಸೃಷ್ಟಿಯಾಗಿದೆ ಅದರ ಮುಖಾಂತರ. ಅದಕ್ಕೆ ನಿಮ್ಮನ್ನು ಹಾರ್ದಿಕವಾಗಿ ಅಭಿನಂದಿಸ್ತೀನಿ. ಈಗ ತಾವು ಇದರ ಮರು ರಿಲೀಸ್ ಬಗ್ಗೆ ದಯವಿಟ್ಟು ಏನು ಮಾತು ಹೇಳಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ರಂಗಿತರಂಗ 10 ವರ್ಷ ಆಗ್ತಾ ಇದೆ. ಇದೇ ಒಂದು ವೇದಿಕೆ ಮೇಲೆ ಮೊದಲನೇ ನಾವು ಟ್ರೈಲರ್ ಲಾಂಚ್ ಮಾಡಿದ್ದೀವಿ. ಅದಕ್ಕಿಂತ ಖುಷಿ ಆಗ್ತಾ ಇದೆ. ಅವತ್ತು ರಿಲೀಸ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯಿತು. ಇವತ್ತು ಆ ಥರ ಇಲ್ಲ. ರಿಲೀಸ್ ತುಂಬಾ ಈಸಿ ಆಗ್ತಾ ಇದೆ. ನಮಗೆ ಗೊತ್ತಿಲ್ಲ, ಈಗ ತುಂಬಾ ಜನ ಕೇಳಿದ್ರು 10 ವರ್ಷ ಆಗ್ತಾ ಇದೆ ಸಿನಿಮಾ ರಿಲೀಸ್ ಮಾಡೋಣ ಅಂತ. ಸಡನ್ ಆಗಿ ಲಾಸ್ಟ್ ಸುಧಾಕರ್ ಸರ್ 1 ವಾರದಲ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು. ಖುಷಿ ಏನಪ್ಪ ಅಂತಂದ್ರೆ, ಈ ಸಿನಿಮಾದಲ್ಲಿ ನಾನು ಪ್ರೊಡ್ಯೂಸರ್ ಅಂತ ಪ್ರಕಾಶ್ ಅಂತ ಏನಿದೆ, ಇವತ್ತು ಎಲ್ಲಿ ಆಚೆ ಹೋದ್ರು ನನಗೆ ರಂಗಿತರಂಗ ಪ್ರಕಾಶ್ ಅಂತ ಕರೀತಾರೆ. ಅದಕ್ಕೆ ಯಾರಿಗೆ ಅಂದ್ರೆ ತುಂಬಾ ಥ್ಯಾಂಕ್ಸ್ ನನಗೆ. ಇದರಿಂದ ಸಿನಿಮಾ ಏನಕ್ಕೆ ರಿಲೀಸ್ ಮಾಡಬೇಕು ಅಂತಂದ್ರೆ, 10 ವರ್ಷದ ಹಿಂದೆ ನಾವು ಸಿನಿಮಾ ರಿಲೀಸ್ ಮಾಡಿದಾಗ 20 ವರ್ಷದವ್ರು ಏನಿದ್ದಾರೆ ಅವ್ರಿಗೆಲ್ಲ 10 ವರ್ಷ ಹಿಂದೆ ಇತ್ತು ಅಂತ ಕಾಣುತ್ತೆ. ಜೊತೆಗೆ ಈಗ ಅವರೆಲ್ಲ ಮತ್ತೆ ಸಿನಿಮಾ ನೋಡಬೇಕು. ಆಮೇಲೆ ಥಿಯೇಟರ್ ಸೆಟಪ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಹೇಮಂತ್ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಯಿ ಕುಮಾರ್ ಸರ್ಗೆ ಮತ್ತೆ ವೇಲು ಸರ್ಗೆ, ಟೋಟಲ್ ರಂಗಿತರಂಗ ಟೀಮ್ಗೆ. ಕಾರಣ ಇಷ್ಟೇ, ಇವತ್ತು ನನ್ನ ಈ ಒಂದು ಸಿನಿಮಾ ಲೈನಲ್ಲಿ ಅದಾದ್ಮೇಲೆ ನಾನು 3-4 ಸಿನಿಮಾ ಮಾಡಿದ್ದೀನಿ. ಮತ್ತೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣ ಸುಧಾಕರ್ ಅಂಡ್ ಟೀಮ್. ಅವೆಲ್ಲ ಥ್ಯಾಂಕ್ಸ್ ಹೇಳ್ತಾ, ರಿಲೀಸ್ ನೆಕ್ಸ್ಟ್ ಮಂಗಳವಾರ ಮತ್ತು ಬುಧವಾರ ನಮಗೆ ಥಿಯೇಟರ್ ಸೆಟಪ್ ಎಲ್ಲ ಗೊತ್ತಾಗುತ್ತೆ. ಅದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾ ಮತ್ತು ನಿಮ್ಮ ಮಾಧ್ಯಮದೊಳಗೆಲ್ಲ ಹೇಳ್ತೀವಿ. ಅದೆಲ್ಲದಕ್ಕಿಂತ ಖುಷಿ ಏನಪ್ಪ ಅಂತಂದ್ರೆ, ಮಾಧ್ಯಮದವರು ನಮಗೆ ಲಾಸ್ಟ್ 10 ವರ್ಷದಿಂದ ಮಾಡಿರೋ ಸಪೋರ್ಟ್ ನೆನೆಸ್ಕೋಬೇಕು. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾವು ಹೊಸಬ್ರು ಅವಾಗ ಜುಲೈ 3ಕ್ಕೆ ರಿಲೀಸ್ ಮಾಡ್ತೀವಿ. ನೆಕ್ಸ್ಟ್ ವೀಕ್ ಬಾಹುಬಲಿ ಬರುತ್ತೆ. ಬಂದಾಗ ನನಗೆ ಒಂಥರ ಭಯ ಆಗುತ್ತೆ. ಆ ಟೈಮಲ್ಲಿ ಚೈಣ ಆಗ್ಬೋದು, ಬೋಗಣ್ಣ ಆಗ್ಬೋದು, ಟೋಟಲ್ ಮಾಧ್ಯಮದವರು ಆ ಸಪೋರ್ಟ್ ಇರೋದ್ರಿಂದ ಇವತ್ತು ಅದು 365 ಡೇಸ್ ಸಿನಿಮಾ ಹೋಗಿದೆ ಅಂತ ನಾನು ಖುಷಿಯಿಂದ ಹೇಳ್ಕೊತೀನಿ. ಅಷ್ಟೇ ಮಾತಾಡೋದು. ನೆಕ್ಸ್ಟ್ ಟೋಟಲ್ ಟೀಮ್ ಮಾತಾಡ್ತಾರೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಪ್ರಕಾಶ್ ಅವರೇ. ಈಗ ಮುಂದಕ್ಕೆ ನಮ್ಮ ರಂಗಿತರಂಗದ ಸಂಗೀತವನ್ನು ವಿಶ್ವದಾದ್ಯಂತ ಪ್ರಸರಿಸಿದಂತಹ ಕೀರ್ತಿ ಲಹರಿ ಸಂಸ್ಥೆಗೆ ಅದರ ಮುಖ್ಯಸ್ಥರಾದಂತಹ ಲಹರಿ ವೇಲು ಅವರು ನಮಗೆ ಆಶೀರ್ವಾದ ಮಾಡಿ ಮಾತಾಡಬೇಕು ಅಂತ ಕೇಳ್ತಾರೆ. ಎಲ್ಲ ಪತ್ರಿಕಾ ಸಭೆಗೂ ನಮಸ್ಕಾರ ಸರ್. ನಿಮ್ಮನ್ನು ನೋಡಿದಕ್ಕೆ ವಾಯ್ಸು ನಿಮ್ಮ ಥರನೇ ಆಗ್ತಾ ಇದೆ. ನನಗೆ ಯಾಕೋ ಬೇಸಾಗಿ ಬರ್ತಾ ಇದೆ. ನಿಮ್ಮನ್ನು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಸರ್. ನಾವು ಬಹಳ ಸಂತೋಷದ ದಿನ ಇವತ್ತು. ಒಂದು, ಶುಭಾಂಶು ಶುಕ್ಲಾ ಡಾಕಿಂಗ್ ಮೇಲ್ಗಡೆ ಸ್ಪೇಸಲ್ಲಿ ಸೇಫಾಗಿ ರೀಚ್ ಆಗಿದ್ದಾರೆ. ಮೇರಾ ಭಾರತ್ ಮಹಾನ್ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲೋ ಒಂದು ಚಪ್ಪಾಳೆ ಹೊಡಿದೆ. ಎರಡನೇದು ಇತಿಹಾಸ. ಸಾಕಷ್ಟು ಇತಿಹಾಸಗಳು ನಮ್ಮ ಚಲನಚಿತ್ರೋದ್ಯಮದಲ್ಲಿ ಆಗಿದೆ, ಎಸ್ಪೆಷಲಿ ಕರ್ನಾಟಕ ಕನ್ನಡ ಚಲನಚಿತ್ರೋದ್ಯಮದಲ್ಲಿ. ಈ ತರ ಇತಿಹಾಸ 10 ವರ್ಷ ಸೆಲೆಬ್ರೇಷನ್ ಆಫ್ ರಂಗಿತರಂಗ, ತರಂಗ 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 ರಂಗಿತರಂಗ. ನಿಜವಾಗ್ಲೂ ಇಟ್ಸ್ ಎ ಗ್ರೇಟ್ ಸೆಲೆಬ್ರೇಷನ್. ಇವತ್ತು ರಿಲೀಸ್ ಆಗ್ತಾ ಇದೆ ಅಂದ್ರೆ ಹೊಸ ಪಿಕ್ಚರ್ಗೆ ಯಾವ ರೀತಿ ರೆಸ್ಪಾನ್ಸ್ ಇದೆಯೋ ಅದೇ ರೀತಿ ಇದೆ. ಎಲ್ಲ ಪತ್ರಿಕಾ ಮಿತ್ರರು ಬಂದಿರೋದು ಏನಿದು 10 ವರ್ಷದ ಮುಂಚೆ ರಿಲೀಸ್ ಅದು ಕಾಣ್ತಾ ಇದೆ ಸರ್.
ಯಾಕಂದ್ರೆ ಇವತ್ತು ಟೀಸರ್ ಮತ್ತೆ ನಾವು ಲಹರಿ ಲಾಂಚ್ ಮಾಡಿದ್ರು. ನಮ್ಮ ಹುಡುಗರು ಕೇಳಿ ಏನಪ್ಪ ಏನಾದ್ರು ಮತ್ತೆ DA ಮಾಡಿದಾರ ಅಂತ. ಇಲ್ಲ ಸರ್, ಅವತ್ತು ಮಾಡಿದ ಹಂಗೆ ಇದೆ ನೋಡಿ ಅಂತ. ಅಷ್ಟು ಅದ್ಭುತವಾಗಿದೆ ಸರ್ ಇವತ್ತು. ಇದನ್ನ ವಂಡರ್ಫುಲ್ ಜಾಬ್. ಪ್ರಕಾಶ್ ಸರ್, ನಿಮ್ಮ ಮನಸ್ಸು ಹೆಂಗಿದೆಯೋ ಹಂಗೆ ಈ ಸಿನಿಮಾ ಗೆಲ್ತು. ಸುಧಾಕರ್ ಸರ್ ಮತ್ತು ಅನೂಪ್ ಅವ್ರು ಬಂದಾಗ ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಹಾಡುಗಳು ಬಹಳ ಚೆನ್ನಾಗಿತ್ತು. ಬಾಹುಬಲಿ ಬಿಡುಗಡೆ ಆಯಿತು, ಅದನ್ನು ಹೇಳಲೇಬೇಕು. ಬಾಹುಬಲಿ ಆಡಿಯೋನು ಲಹರಿ ಮಾಡಿತ್ತು, ರಂಗಿತರಂಗ ಕೂಡ. ಒಂದೇ ದಿನ ಸಿನಿಮಾ ರಿಲೀಸು. ಇಲ್ಲಿ ಕಲ್ಲೋಗ್ಬಿಡ್ತು ಅಂತ ಅನ್ಕೊಂಡ್ರು ಜನ. ನಮ್ಮ ಕನ್ನಡ ಜನ ಕೈ ಬಿಡಲಿಲ್ಲ, 100% ಗೆಲ್ಸ್ಬಿಟ್ರು ನೋಡಿ. ಬಾಹುಬಲಿ ಎದುರುಗಡೆ ಗೆದ್ದಿದ್ದ ಪಿಕ್ಚರ್ ಅಂದರೆ ಇದು ಡಬಲ್ ಬಾಹುಬಲಿ ರಂಗಿತರಂಗ ನನ್ನ ಪ್ರಕಾರ. ಸೊ ಇತಿಹಾಸ ಅಲ್ಲಿನೂ ಆಯಿತು. 360 ದಿನ ಸಿನಿಮಾ ಹೋಯಿತು, ಹಾಡುಗಳು ಚೆನ್ನಾಗೋಯ್ತು. ಸಾಯಿ ಕುಮಾರ್ ಸರ್ ನಾನು ವಂಡರ್ಫುಲ್. ನಾನು ಅದೇ ಆ ಕ್ಲೈಮ್ಯಾಕ್ಸು ಇವತ್ತು ಟೀಸರ್ ನೋಡುವಾಗ ಹೇಳಿದೆ, ಏನಪ್ಪ ಆ್ಯಕ್ಟಿಂಗ್ ಮಾಡಿದ್ದಾರೆ ಕಡೆಗೆ, ಇವ್ರು ಹೇಳ್ಬಾಗ ವಿಲನ್ನು ಅಂತ. ಎಲ್ಲ ಮರುಕಳಿಸ್ಬಿಡ್ತು ನನಗೆ. ಸಾರಿ. ಸೊ ಇಡೀ ಚಿತ್ರತಂಡ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದು. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಅಗೇನ್ ಇನ್ನೊಂದು 360 ದಿನ ಓಡಲಿ ಸಿನಿಮಾ. ದೇವ್ರು ಒಳ್ಳೇದು ಮಾಡಲಿ. ವಿ ಆರ್ ವಿತ್ ಯು. ಪಾರ್ಟ್ 2 ನಾನು ಮಾಡ್ತೀರಾ? ಮಾಡಿ ಸರ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸೂಪರ್ ಹಿಟ್ ಆಗುತ್ತೆ. ಪಾರ್ಟ್ 2 ಸ್ಟಾರ್ಟ್ ಮಾಡಿ ರಂಗಿತರಂಗ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಲಹರಿ ವೇಲು ಸರ್. ನಾವು ಕಷ್ಟಪಟ್ಟು ಮಾಡಲಿಲ್ಲ, ಇಷ್ಟಪಟ್ಟು ಮಾಡಿದ್ವಿ. ಹೇಮಂತ್ ಅವರು ದಯವಿಟ್ಟು ಇಲ್ಲಿಗೆ ಬರಬೇಕು. ನಿಮ್ಮ ಸ್ಥಾನ ಇಲ್ಲಿ ಕಾಯ್ತಾ ಇದೆ. ಈಗ ಬಾಹುಬಲಿ ಬಗ್ಗೆ ತಾವು ಹೇಳಿದ್ರಿ. ಬಾಹುಬಲಿಗೆ 1 ವಾರ ಮೊದಲು ನಮ್ದು ರಿಲೀಸ್ ಆಗಿತ್ತು. ನಮಗಿದ್ದ ಚಾಲೆಂಜ್ ಫಸ್ಟ್ ಬಾಹುಬಲಿ, ಸೆಕೆಂಡ್ ಬಜರಂಗಿ ಭಾಯಿಜಾನ್, ಅದರ ನಂತರ ಶ್ರೀಮಂತುಡು. ಇದು 3 ದೊಡ್ಡ ಚಾಲೆಂಜ್ ಆಗಿ ಪ್ರತಿ ವಾರ ನಮ್ಮನ್ನ ಕಾಡಿದೆ. ಬಾಹುಬಲಿ ಬಂದಾಗ ನಮಗೆ ಬಂದ ಇನ್ಫಾರ್ಮೇಶನ್ ಏನಂದ್ರೆ ಒಂದೇ ಥಿಯೇಟರ್ ಉಳಿದಿದೆ, ನೆಕ್ಸ್ಟ್ ಈಕೆಗೆ ಯಾವುದೂ ಇಲ್ಲ. ನಾನು ನೋಡ್ತಾ ಇದ್ದೀನಿ ಮೈಸೂರಲ್ಲಿ ಇಲ್ಲೋ ಟಾಕೀಸ್ಗೆಲ್ಲ ಬಾಹುಬಲಿ ಇದು ಬರ್ತಾ ಇದೆ ಕಟ್ಔಟ್ಸ್. ಆ ಸಂದರ್ಭದಲ್ಲಿ ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇತ್ತು. ಸಿದ್ದರಾಮಯ್ಯ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸಿ ನಮ್ಮ ಕಷ್ಟನ ಹೇಳ್ಕೊಂಡ್ವಿ. ಅದನ್ನ ಏನು ಮಾಡೋದಕ್ಕೆ ನಮ್ಮ ಹತ್ರ ಕಾನೂನು ಇಲ್ಲ ಅಂದರು. ಸರ್, ಕನ್ನಡನ ಉಳಿಸ್ಬೇಕು ಅಂದರೆ ಒಂದು ಕಾನೂನು ಮಾಡಿ ಸರ್. ಯಾರ್ಯಾರು ಚೆನ್ನಾಗಿ ಹೋಗ್ತಾ ಇರೋ ಜಾಗದಿಂದ ತೆಗಿತಾರೆ ಆ ಥಿಯೇಟರ್ ಅವರು ಕಾನೂನು ಪ್ರಕಾರವಾಗಿ ಕಾನೂನಿಂದ ಡಿವಿಯೇಟ್ ಆಗಿನೇ ಕಟ್ಟಿರ್ತಾರೆ. ಆ ಕಾನೂನು ತಗೊಂಡು ಸೀಸ್ ಮಾಡೋಕ್ಕಾಗಲ್ವಾ? ಹೌದಲ್ಲ ಅಂತ ಅವರೆಲ್ಲ ಇದು ಮಾಡಿ, ನಾನಿದ್ದೀನಿ ಹೋಗಿ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಸಾಯಿ ಕುಮಾರ್ ಸರ್ ಏನಿದ್ದಾರೆ, ಅವರೊಂದು ಮಾಡಿದಂಥ ಹೆಲ್ಪ್ ಭಾಳ ದೊಡ್ಡದಿದೆ. ಸೆಂಟ್ರಲ್ ಇನ್ಫಾರ್ಮೇಷನ್ ಮಿನಿಸ್ಟ್ರಿಗೆ ಮಾತಾಡಿ ಅವರಿಂದ ಗೈಡೆನ್ಸ್ ತಗೊಂಡು ನಮಗೆ ಹೇಳಿ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾಗೆ ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಅವರಿಂದ ಇದನ್ನು ಕಳಿಸಿ, ಯಾವುದು ಇಮೇಲ್ ಕಳಿಸಿ ಅವ್ರನ್ನ ಟಚ್ ಮಾಡಲಿಕ್ಕೆ ಬೇಕಾದಂಥ ಏರ್ಪಾಡನ್ನ ಅವ್ರು ಮಾಡಿಕೊಟ್ರು. ಅದು ಮಾಡಿದ ಮೇಲೆ ಪ್ರಕಾಶ್ ಸರ್ ಬಂದ್ಬಿಟ್ಟು, ನೀವೇನು ಸೀರಿಯಸ್ ಮಾಡ್ತಾ ಇಲ್ಲ, ಬನ್ನಿ ನಾವು ಹೋಗೋಣ ಎಲ್ಲಿಗೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್. ಇಲ್ಲ ಸರ್, ಎಲ್ಲ ಬೆಳಗಾಮಲ್ಲಿದ್ದಾರೆ. ಇಲ್ಲ ಬರಬೇಕು ಅಂದ್ರೆ ಅವ್ರ ಜೊತೆ ಹೋಗಿ ನೋಡಿದ್ರೆ ಅಲ್ಲಿಲ್ಲ. ನೀವೇನು ಬರಿ ಮಾಡಬೇಡಿ, ಬನ್ನಿ ಊಟ ಮಾಡಿಸಿ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ಗೆ ಹೋದ್ವಿ. ನೆನಪಿದೆ ಸರ್? ಇನ್ನು 1 ಗಂಟೆಯಲ್ಲಿ ಬರುತ್ತೆ ಸುದ್ದಿ ಅಂತ. 1 ಗಂಟೆ ಕಳೆದಾಗ ವಿಶ್ವಕುಮಾರ್ ಅವರು ಫೋನ್ ಮಾಡಿ, ನಿಮ್ಮ ಎಲ್ಲ ಥಿಯೇಟರ್ಸ್ ರೆಸ್ಟೋರ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು. ಸೊ ಅದು ನಮ್ಮ ಪುಣ್ಯ. ಎಲ್ಲಾದರೂ ಅವತ್ತು ಒಂದು ಥಿಯೇಟರ್ಗೆ ಹೇಳಿದ್ಬಿಟ್ಟಿದ್ರೆ ರಂಗಿತರಂಗ ಕಾಲ್ದೋಗ್ತಿತ್ತು. ಸೊ ಅಂತ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾದಂಥ ಮೇನ್ ವ್ಯಕ್ತಿಗಳು ಯಾರಂದ್ರೆ, ಒಂದು ಮುಖ್ಯಮಂತ್ರಿಗಳು, ಆ ಕಾಲದಲ್ಲೂ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆಮೇಲೆ ವಾಸು ಅಂತ ಹೇಳ್ಬಿಟ್ಟು ಮೈಸೂರಿನ ಶಾಸಕರು, ಅವರು ಅದರ ಬೆನ್ನಿಡಿದು ವರ್ಕ್ ಮಾಡಿದ್ರು. ಮತ್ತೆ ಇನ್ಫಾರ್ಮೇಶನ್ ಡೈರೆಕ್ಟರ್ ವಿಶ್ವಕುಮಾರ್ ಅವರು. ಇವರು 3 ಜನ ಇಲ್ಲ ಅಂದ್ರೆ ನಮಗೆ ಬಹಳ ಕಷ್ಟ ಆಗಿರೋದು. ಸೊ ಅದು ಕೊನೆಗೂ ಉಳಿಯಿತು. ಜೊತೆಗೆ ಸಾಯಿ ಕುಮಾರ್ ಸರ್ ಕೊಟ್ಟಂತ ಒಂದು ಸಲಹೆ. ಸೊ ಅಂತ ಸಾಯಿ ಕುಮಾರ್ ಅವರು ಆಕ್ಟರ್ ಆಗಿ ಮಾತ್ರ ಅಲ್ಲ, ನಮಗೆ ರಕ್ಷಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರ ಅನಿಸಿಕೆಗಳನ್ನ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ. ರಕ್ಷಕ ಟೈಟ್ಲು ನಂದೆ. ಎಲ್ರಿಗೂ ನಮಸ್ಕಾರ.
ನಿಮ್ಮೆಲ್ಲರಿಗೂ ಗೊತ್ತು, ಇದು ನನ್ನ 50ನೇ ವರ್ಷ ಆ್ಯಸ್ ಅನ್ ಆ್ಯಕ್ಟರ್. 1975 ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು, January 9th ಆ್ಯಸ್ ಅ ಚೈಲ್ಡ್ ಆ್ಯಕ್ಟರ್. ಈಗದೇ ಅರವಿಂದ್ ಮಾತಾಡುವಾಗ ಈಗ 65 ಅಪ್ಪ ಅಂದೆ. ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಈಸ್ ಈ 5 decades ಅಲ್ಲಿ ಎಷ್ಟೋ ಫಿಲ್ಮ್ಸ್ ಮಾಡಿದೆ, ಬಟ್ ರಂಗಿತರಂಗ ಇಸ್ ಆಲ್ವೇಸ್ ಎ ಸ್ಪೆಷಲ್ ಫಿಲ್ಮ್ ಫಾರ್ ಮೀ. ಅದೇ ಈಗ ನಾನು ರಾಜೇಶು ಹೋಟೆಲ್ನಿಂದ ಬರುವಾಗ ಲೀ ಮೆರಿಡಿಯನ್ ಕ್ರಾಸ್ ಮಾಡಿ ಬಂದಿದ್ವಿ. ಸೊ ಲೀ ಮೆರಿಡಿಯನಲ್ಲಿ ಕೂತುವಾಗ ಸರ್ ರಂಗಿತರಂಗ ಅಂತ ಒಂದು ಸ್ಕ್ರಿಪ್ಟು, ಅನೂಪ್ ಭಂಡಾರಿ ಅಂತ ಡೈರೆಕ್ಟ್ರು ಬರ್ತಾರೆ. ದ ಸೇಮ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ರಾಮ್ ಗೋಪಾಲ್ ವರ್ಮ. ನಾನು ವೇಟ್ ಮಾಡ್ತಾ ಇದ್ದೀನಿ, ಅನೂಪ್ ಭಂಡಾರಿ ಬರ್ತಾರೆ ಬರ್ತಾರೆ ಬರ್ತಾರೆ. ಇವ್ರು ಬಂದ್ಬಿಟ್ರು, ಕೂತ್ರು. ಸರ್ ನಾನೇ ಅನೂಪ್ ಭಂಡಾರಿ ಅಂದರು. ಸೋ ಸರ್ಪ್ರೈಸ್. ಜಸ್ಟ್ ಇಮ್ಯಾಜಿನ್ 10 years ಬ್ಯಾಕ್ ದಿಸ್ ಗೈ US ನಿಂದ ಬಂದರು. he opened his laptop and I still remember that narration. ಸೇಮ್ ಥಿಂಗ್. ಇದೇ ನನಗೆ ಪೊಲೀಸ್ ಸ್ಟೋರಿಗೂ ಆಯಿತು. ಈವನ್ ಪೊಲೀಸ್ ಸ್ಟೋರಿ ಐ ವಾಸ್ ನಾಟ್ ದ ಹೀರೋ, ನಾನಲ್ಲ ಹೀರೋ. ಸೊ ಡೇವಿಡ್ ಬಂದು ಕತೆ ಹೇಳುವಾಗ ಅದು ಎಂಥ ಒಂದು ಫೀಲಿಂಗ್ ಇತ್ತು. ಸೊ ಮೈ 2 memorable films, my 2 eyes in ಕರ್ನಾಟಕ, ಒನ್ ಈಸ್ ಪೊಲೀಸ್ ಸ್ಟೋರಿ, ಇನ್ನೊಂದು ರಂಗಿತರಂಗ. ಸೊ ನಿಜವಾಗ್ಲೂ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್ ಟೀಮ್. ಆ್ಯಂಡ್ ತುಂಬ ಜನ ನನ್ನನ್ನು ಕೇಳಿದ್ರು ಈ ಫಿಲ್ಮ್ ಮಾಡಿದ ಮೇಲೆ, ಸರ್ ನಿಮಗೆ ಗೊತ್ತಾಯ್ತಾ ಇಂಥ ಒಂದು ಹಿಟ್ ಆಗುತ್ತೆ? ಯಾರಿಗೂ ಗೊತ್ತು, ಅದು ಗೊತ್ತಾಗಲ್ಲ. ದಟ್ ಇಸ್ ದ ಮ್ಯಾಜಿಕ್ ಆಫ್ ಫಿಲ್ಮ್. ಈಗ ಹೇಳ್ತಾ ಇದ್ದಾರಲ್ಲ, ಸೊ ರಿಲೀಸ್ ಆಯಿತು, ಬಾಹುಬಲಿ ಬರ್ತಾ ಇದೆ, ಬಜರಂಗ್ ಭಾಯ್ಜಾನ್ ಬರ್ತಾ ಇದೆ, ಶ್ರೀಮಂತರು ಬರ್ತಾ ಇದೆ, ಟೆನ್ಷನ್ಸು, ನನಗೆ ಮೆಸೇಜಸ್ ಬರ್ತಾ ಇದೆ. ನಾನು ರಿಲೀಸ್ಗೆ ಇರಲಿಲ್ಲ. ಸೇಮ್ ಥಿಂಗ್ ಹ್ಯಾಪನ್ ಟು ಮೀ ಫಾರ್ ಪೊಲೀಸ್ ಸ್ಟೋರಿ ಆಲ್ಸೋ. ಪೊಲೀಸ್ ಸ್ಟೋರಿ ರಿಲೀಸ್ ಆ ಟೈಮಲ್ಲಿ ನಾನು ಚೆನ್ನೈಯಲ್ಲಿದ್ದೆ. ಇಲ್ಲ ರಿಲೀಸು ಟಾಕ್ ಬರ್ತೀನಿ ಬ್ಯಾಂಗ್ಳೂರಿಗೆ ಅಂತ. ಆಮೇಲೆ ಇಲ್ಲಿಗೆ ಬಂದು ಓರಿಯನ್ ಮಾಲಲ್ಲಿ ಫಿಲ್ಮ್ ನೋಡಿದ್ವಿ. ಆಹಾ ಎಂಥ ರಿಯಾಕ್ಷನು. ಅನಸೂಯ ಅಂದ ತಕ್ಷಣ ಥಿಯೇಟ್ರು. ಸೊ ನನ್ನ ಅದೃಷ್ಟ ಅಮೆರಿಕಾದಲ್ಲಿ ನೋಡಿದೆ, ಬ್ಯಾಂಗ್ಳೂರಿನಿಂದ ಹೋಗಿ ಸಿಂಗಾಪುರಲ್ಲಿ ನೋಡಿದೆ ಈ ಫಿಲ್ಮು. ಐ ಮಿಸ್ ಲಂಡನ್ ಶೋ. ಲಂಡನ್ ಒಂದು ಶೋ, ಐ ಥಿಂಕ್ IMAX ಅಲ್ಲಿ ಬಿಗ್ಗೆಸ್ಟ್ ಸ್ಕ್ರೀನಲ್ಲಿ ರಂಗಿತರಂಗ ಶೋ ಇತ್ತು. ಐ ಮಿಸ್ ದಟ್. ನಾಳೆ ನನ್ನ ಮಗಳು ಫ್ಯಾಮಿಲಿ ಜೊತೆ, ಶೀ ಇಸ್ ಅ ಡಾಕ್ಟರ್, ಲಂಡನ್ ಹೋಗ್ತಾ ಇದ್ದಾಳೆ. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ, ಇವತ್ತು ನನ್ನ ಫಿಲ್ಮಲ್ಲಿ ರಿಲೀಸ್ ಆಯ್ತಮ್ಮ, ಆ ಥಿಯೇಟ್ರ್ ಹೋಗಿ ಒಂದ್ಸಲ ಥಿಯೇಟ್ರ್ ನೋಡಿ, ರಂಗಿತರಂಗ ಥಿಯೇಟ್ರು ಅಂತ. ಸೊ ಇವರಿಬ್ಬರು, ಸುಧಾಕರ್ ಅವರು ನನಗೆ ಟಿವಿಯಿಂದ ಪರಿಚಯ ಇತ್ತು. ಅವರು ಕ್ಯಾಮ್ರಾಮ್ಯಾನ್ಸ್ ಆಗಲಿ ಅವರೆಲ್ಲ ಸುಧಾಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಈ ಮಕ್ಕಳು ನೋಡಿದ ಮೇಲೆ ರಾಮ್ ಲಕ್ಷ್ಮಣ್ ಸರ್ ಇವರು, ಆ್ಯಂಡ್ ವರ್ಕಿಂಗ್ ವಿತ್ ಅವರ್ ಹೀರೋ ನಿರೂಪಿಸಿದ್ದಾರೆ. ಸೊ ಅದು ಶೂಟಿಂಗ್ನಿಂದ ಎವ್ರಿಥಿಂಗ್, ಲೈಕ್ ಐ ಸಾ ಈ ಶಾರ್ಟ್ ಫಿಲ್ಮ್, ಲ್ಯಾನ್ಸ್ ಕ್ಯಾಪ್ಲನ್ ಅವರು ಕ್ಯಾಮ್ರಾ ವರ್ಕ್ ಮಾಡಿದರು. ಅದು ನೋಡಿದ ಮೇಲೆ ನ್ಯೂಯಾರ್ಕಲ್ಲಿ ಶೂಟ್ ಮಾಡಿದ್ರು ಅವರು. ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ಒಂದು ಹೆಮ್ಮೆ. ಅದಾದಮೇಲೆ ನಮ್ಮ ಡೇವಿಡ್ ಅವರು, ವಿಲಿಯಂ ಅವರು, ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಮ್ಯಾನ್ಸ್ ಐ ವರ್ಕ್ ವಿತ್. ರೀಸೆಂಟಾಗಿ ಒಂದೊಂದು 2 ಫಿಲ್ಮ್ಸ್ ಮಾಡಿದೆ ಅವ್ರ ಜೊತೆ. ಈಗ ಅವರು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ. ಸೊ ಆ್ಯಂಡ್ ಇದ್ರ ಬೆಸ್ಟ್ ಪಾರ್ಟ್ ಏನು ಅಂದರೆ, ರಾಧಿಕಾ, ಅವಂತಿಕಾ, ರೇಣುಕಾ ಎಲ್ಲ ಕಾನೆಪ್ಪ, 3 ಕಾಸು. ಸೊ ಸೊ ಆ್ಯಂಡ್ ನಾರ್ಮಲಿ ನನ್ನನ್ನು ಪೊಲೀಸ್ ಕ್ಯಾರೆಕ್ಟರ್ ಕೇಳ್ತಾರೆ, ಬಟ್ ನನ್ನ ಅದೃಷ್ಟ ಕಾಲಿಂಗಭಟ್ ಕ್ಯಾರೆಕ್ಟರ್ಗೆ ನನ್ನ ಅನ್ಕೊಂಡು ಆ ಕ್ಯಾರೆಕ್ಟರ್ ಕೊಟ್ಟು ಅರವಿಂದ್ ಅಂತ ಒಂದು ಒಳ್ಳೆ ಆರ್ಟಿಸ್ಟ್ಗೆ ಪೊಲೀಸ್ ಆಫೀಸರ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಅಂಡ್ ವಂಡರ್ಫುಲ್ ಕ್ಯಾಸ್ಟಿಂಗ್, ವಂಡರ್ಫುಲ್ ಟೆಕ್ನಿಷಿಯನ್ಸ್, ವಂಡರ್ಫುಲ್ ಸಾಂಗ್ಸ್, ವಂಡರ್ಫುಲ್ ಲೊಕೇಶನ್ಸ್ ಆ್ಯಂಡ್ ಎ ಮೆಮೊರಬಲ್ ಫಿಲ್ಮ್. ನಮ್ಮ ಜೀವನದಲ್ಲಿ ರಂಗಿತರಂಗ ಒಂದು ಸ್ಪೆಷಲ್ ಫಿಲ್ಮ್. ನಿಜವಾಗ್ಲೂ ಕರ್ನಾಟಕ ಜನತೆಗೆ, ಮಾಧ್ಯಮದವರಿಗೆ, ನಿಮ್ಮೆಲ್ಲರಿಗೂ, ಆ ತಾಯಿ ಭುವನೇಶ್ವರಿ ದೇವಿಗೆ ನಿಜವಾಗ್ಲೂ ನನ್ನ ಅದೃಷ್ಟ. ಯಾಕೆಂದರೆ ಈ ಸ್ವರ ಅಪ್ಪ ಕೊಟ್ಟಿದ್ದು ನನಗಾಗಲಿ, ರವಿಶಂಕರ್ಗಾಗಲಿ, ಅಯ್ಯಪ್ಪಗಾಗಲಿ, ಈ ಸಂಸ್ಕಾರ ಇದೆಲ್ಲ ಅಮ್ಮ ಕೊಟ್ಟಿದ್ದು. ಅಭಿಮಾನ ನಿಮ್ಮೆಲ್ಲರದು, ಆಶೀರ್ವಾದ
ಭುವನೇಶ್ವರಿ ತಾಯಿದು ಕಲಾಮತ್ತಲ್ಲಿದೆ. ಸೊ ನನ್ನ ಅದೃಷ್ಟ 50 ವರ್ಷದಿಂದ ಎಷ್ಟೋ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇಂಥ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದರೆ ನಾನು ಹೀರೋ ಆಗಿದ್ದಕ್ಕೆ ಕಾರಣ ಕರ್ನಾಟಕನೇ. ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಇವತ್ತು ಸಾಯಿ ಕುಮಾರ್ ಇಲ್ಲ. ಅದಕ್ಕೆ ಕಾರಣ ತಿರ್ಗಾ ಅಮ್ಮ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು, ಅಪ್ಪ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದರು. ಅಪ್ಪ ತೆಲುಗಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ವಿಷ್ಣು ಸರ್ ಅವರಿಗೆ, ಅಂಬರೀಷ್ ಅವರಿಗೆ, ಇವರಿಗೆಲ್ಲ ತೆಲುಗಲ್ಲಿ ವಾಯ್ಸ್ ಕೊಡ್ತಾ ಇದ್ರು. ಸೊ ಟೋಟ್ಲಿ ವಿ ಆರ್ ಡೆಡಿಕೇಟೆಡ್ ಟು ಈ ಫೀಲ್ಡ್. ಅದರಲ್ಲಿ ಕರ್ನಾಟಕ ಇಸ್ ಸೋ ಸ್ಪೆಷಲ್ ಟು ಆಲ್ ಆಫ್ ಅಸ್. ಸೊ ಅದಕ್ಕೆಲ್ಲ ನೀವೇ ಕಾರಣ. ತಿರ್ಗಾ ಮತ್ತೊಂದು ಸಲ ಈ 50ನೇ ವರ್ಷ ಈ ರಂಗಿತರಂಗ, ಈ 10 years ಸೆಲೆಬ್ರೇಷನ್ ಇವರೆಲ್ಲರ ಜೊತೆ ಇವತ್ತು ನಾನು ಹಂಚ್ಕೊಳ್ತಾ ಇದ್ದು ತುಂಬ ಸಂತೋಷ ಆಗ್ತಾ ಇದೆ. ಸೊ ತಿರ್ಗಾ July 4th ತಿರ್ಗಾ ಒಂದು ಟೆನ್ಷನ್ ಇರುತ್ತೆ. ಏನೋ 10 ವರ್ಷ ಆದ್ಮೇಲೇನು ಒಂದು ಸೂಪರ್ ಹಿಟ್ ಫಿಲ್ಮ್ ರಿಲೀಸ್ ಆದ್ರೂ ಆ ಫಸ್ಟ್ ಡೇ ಟೆನ್ಷನ್ ಇರುತ್ತೆ. ಬಟ್ ಖಂಡಿತ ಲೈಕ್ ಈ ಸೆಡ್, ಆವಾಗ 10 years ಬಾಯ್ ಈಗ ನೋಡ್ತಾನೆ, 20 years ಅವ್ರು ತಿರ್ಗಾ ಲೆಟ್ ಅಸ್ ಹ್ಯಾವ್ ಅಗೇನ್ ಒನ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಈಗ ನೋಡ್ತಾ ಇರುವಾಗ ಟ್ರೈಲರ್ನ ತಿರ್ಗಾ ಹೊಸದಾಗಿತ್ತು. ಆ ಮ್ಯೂಸಿಕ್ ಆಗಲಿ, ವಿಜುವಲ್ಸ್ ಆಗಲಿ, ಲೊಕೇಶನ್ಸ್ ಆಗಲಿ, ಪರ್ಫಾರ್ಮೆನ್ಸಸ್ ಆಗಲಿ. ಸಚ್ ವಂಡರ್ಫುಲ್ ಡೈರೆಕ್ಟರ್, ವೆರಿ ಡಿಮ್ಯಾಂಡಿಂಗ್ ಡೈರೆಕ್ಟರ್. ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಅನೂಪ್. ಸೊ ಈಗ ಒಂದೇನೋ ಒಳ್ಳೆ ನ್ಯೂಸ್ ಹೇಳ್ದ, ತಿರ್ಗಾ ನಾವಿಬ್ಬರು ಜೊತೆಲಿ ಮಾಡಲಿಲ್ಲ ಸರ್, ಒಂದು ನ್ಯೂಸ್ ಇದೆ ಅಂತ ಇದ್ದಾರೆ. ಸೊ ವೇಟಿಂಗ್ ಫಾರ್ ಇಟ್. ಆ್ಯಂಡ್ ಆಲ್ರೆಡಿ ನಿರೂಪ್ ಜೊತೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಒಂದು ಫಿಲ್ಮ್ ಮಾಡಿದೆ. ಬಿಕಾಸ್ ಆಸ್ ಅನ್ ಆಕ್ಟರ್ ಈಗ 50 ವರ್ಷ ಆಯಿತು, 500 ಫಿಲ್ಮ್ಸ್ ಆಯಿತು. ಬಟ್ ಸ್ಟಿಲ್ ಏನೋ ಮಾಡಬೇಕು, ಇನ್ನೂ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ದಟ್ ಈಸ್ ಆಕ್ಟರ್ಸ್ ಲೈಫ್. ಸೊ ಖಂಡಿತ ರಂಗಿತರಂಗ ತಿರ್ಗಾ ಒಂದು ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಸಿ ಅಗೇನ್. ಆ್ಯಂಡ್ ವಿ ಮಿಸ್ಡ್ ಪೊಲೀಸ್ ಸ್ಟೋರಿ. ಆ್ಯಕ್ಚುಲಿ 25 years ಆಫ್ ಪೊಲೀಸ್ ಸ್ಟೋರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಬಟ್ ರಂಗಿತರಂಗ 10 years ಮಾಡ್ತಾ ಇದ್ದೀವಿ. ಆ್ಯಂಡ್ ಸೋ ಹ್ಯಾಪಿ. ಸೊ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಈಗ 360 ಒಂಥರ ಕಲಿತಾಗ್ಬಿಡಿ ಎಲ್ಲ ಲ್ಯಾಂಗ್ವೇಜ್ಗಳು ಕೂಡ ಯಾವುದೋ ನಿಮ್ಮನ್ನು ಹೋಗ್ತಾರೆ. ಈ ಒಂದು ಖುಷಿ ವಿಷಯ 360 ನಾವು ಹೋಗುತ್ತೆ ಅನ್ನೋದೇ ನೆನಪತ್ತೇನೋ ಒಂಥರ ಎಲ್ಲೋಯ್ತು ಅದು. ಅದು ಖಂಡಿತಪ್ಪ. ಅದು ನನ್ನ ಫಸ್ಟ್ ಫಿಲ್ಮು 1975 ದೇವುಡು ಜೀಸ್ನಪಲ್ಲಿ 100 days. ಸೊ ಅಲ್ಲಿಂದ ಶುರುವಾಗಿ ಪೊಲೀಸ್ ಸ್ಟೋರಿನೂ ಅಷ್ಟೇ, ಅದು 100 days. ಅಗ್ನಿ IPS 100 days. ಸೊ ಅಲ್ಲಿಂದ ನಾವು ಈ OTT ಬಂದಮೇಲೆ, ಅದು ಬಂದಮೇಲೆ, ಇದು ಬಂದಮೇಲೆ ಈ ಡೇಸ್ ಕಮ್ಮಿ ಆಯಿತು, ಕಲೆಕ್ಷನ್ಸ್ ಜಾಸ್ತಿ ಆಯಿತು. ಈಗ 365 crores, 300 crores, 100 crores ಅಂತ. ಸೊ ಆ ಟೈಮಲ್ಲಿ ನಮ್ಮ ರಂಗಿತರಂಗ 300 days ಅನ್ನೋ ಪೋಸ್ಟರ್ ನೋಡಿದ ಮೇಲೆ ಇಟ್ ವಾಸ್ ರಿಯಲಿ ಗ್ರೇಟ್ ಫೀಲಿಂಗ್. ಅದೇ ಹೇಳ್ತೀನಿ, ಇಷ್ಟ ಆದರೆ ಅದು ಎಂಥ ಫಿಲ್ಮ್ ಆದ್ರೂ, ಯಾರೇ ಆ್ಯಕ್ಟ್ ಮಾಡಿದ್ರು, ಜನ ಆಶೀರ್ವಾದ ಮಾಡಿದರೆ, ಅವ್ರು ಕನೆಕ್ಟ್ ಆದರೆ ಆ ಫಿಲ್ಮ್ ಸೂಪರ್ ಹಿಟ್. ಆ ಥರ ಒಂದು ಫಿಲ್ಮ್ ರಂಗಿತರಂಗ. ಧನ್ಯವಾದಗಳು ಸರ್. ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಇರುವಂತಹ ತುಡಿತ ನೋಡಿ ನಮಗೆ ಬಹಳ ಇಷ್ಟ ಆಯಿತು. ನಿಮ್ಮಂಥವ್ರ ಆಶೀರ್ವಾದ ಮತ್ತು ಅಸೋಸಿಯೇಷನ್ ನಮಗಿರೋದು ನಮಗೆ ಹೆಮ್ಮೆ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಮತ್ತು ತಾವು US ಅಲ್ಲಿ ಸಿನಿಮಾ ನೋಡಿದ್ವಿ ಅಂತ ಹೇಳಿದ್ರಲ್ಲ, US ಬಗ್ಗೆ ನಾನೊಂದು ವಿಷಯ ಹೇಳಬೇಕು. ಆ ಕಾಲದಲ್ಲಿ US ಅಲ್ಲಿ 1 ಶೋ ಅಥವಾ 2 ಶೋ ನಡೀತಾ ಇದ್ದಿತ್ತು. ಅದಕ್ಕಿಂತ ಹೆಚ್ಚು ಯಾವ ಸಿನಿಮಾನೂ ವೀಕೆಂಡಲ್ಲಿ ನಡೀತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಅನೂಪ್ ಹ್ಯಾಡ್ ಎ ಕ್ಲಿಯರ್ ಕಟ್ ಪ್ಲ್ಯಾನ್. ಯಾರೇ ಇಲ್ಲ ಅಂದ್ರೂ ನಮ್ಮ ಸ್ನೇಹಿತರ ಒಳಗೆ ಸೇರಿ 5 ರೀಜನ್ ಮಾಡಿ US ಅಲ್ಲಿ ನಾನು ರಿಲೀಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ಅನೂಪ್ಗಿತ್ತು. ಆ ಸಮಯದಲ್ಲಿ ನಮಗೆ ಸಹಾಯಕ್ಕೆ ಬಂದವರು ಅಜಯ್ ರೆಡ್ಡಿ ಅಂತ, ಅಲ್ಲಿದ್ದು ಡಿಸ್ಟ್ರಿಬ್ಯೂಟರು. ಇವರು ಎಷ್ಟು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಕೇಳಿದ್ರೆ ಮಿನಿಮಮ್ 15 ಮಾಡಬೇಕಿಲ್ಲ ಆದರೆ ನಾನು ಕೊಡೋದಿಲ್ಲ ಅಂತ ಹೇಳಿದ್ರು. 75ರಲ್ಲಿ ಮಾಡ್ತೀನಿ ಅಂತ. 75 ಥಿಯೇಟರ್ನಲ್ಲಿ ಹಾಲಿವುಡ್ ಫ್ಯಾಷನ್ನಲ್ಲಿ ರಿಲೀಸ್ ಆದಂತಹ ಸಿನಿಮಾ ರಂಗಿತರಂಗ, ಫಸ್ಟ್ ಕನ್ನಡ ಸಿನಿಮಾ. ಅದರಲ್ಲಿ 60 ಥಿಯೇಟರಲ್ಲಿ 4 ವಾರ ಓಡಿದೆ, 2 ಥಿಯೇಟರಲ್ಲಿ 50 ದಿನ ಓಡಿದೆ. ಅಮೆರಿಕಾದಲ್ಲಿ ಫಸ್ಟ್ ಚಿತ್ರ ಕನ್ನಡದ್ದು 50 ದಿನ ಓಡಿರೋದು ಸ್ಯಾನ್ ಹೋಸೆ ಅಂಡ್ ನ್ಯೂ ಜೆರ್ಸಿ. ಸೊ ಅದಕ್ಕೆ ಆ ಸ್ಯಾನ್ ಹೋಸೆ ಥಿಯೇಟರ್ ಓನರು ಬಹಳ ಇಷ್ಟಪಟ್ಟು ಇವ್ರನ್ನ ಕರೆಸಿ ಒಂದು ಕಾಸ್ಟ್ಲಿ ವಾಚ್ ಕೊಟ್ಟು ಸನ್ಮಾನ ಮಾಡಿ, ಒಂದು ಅನ್ನೋನ್ ಲ್ಯಾಂಗ್ವೇಜ್ ಸಿನಿಮಾ. ಯಾಕಂದ್ರೆ ಅವ್ರು ಫಸ್ಟಿಗೆ ನಾನು ಸ್ಕ್ರೀನೇ ಕೊಡಲ್ಲ ಅಂದಿದ್ರು.
ಅಜಯದು ಸ್ಟ್ರೆಂಗ್ತಲ್ಲಿ ನಮಗೊಂದು ಸ್ಕ್ರೀನ್ ಸಿಕ್ಕಿದ್ದು. ಅವರು ಕೊಟ್ಟ ನಂತರ ಬ್ಯಾಕ್ ಟು ಬ್ಯಾಕ್ 21 ಹೌಸ್ಫುಲ್ ಶೋಸ್. ಅದು 50 ದಿನ ಹೋದಾಗ ಅವರಿಗೆ ಖುಷಿಯಾಗಿ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಕರೆದು ಇವರಿಬ್ಬರನ್ನ ಸನ್ಮಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅದೊಂದು ಇನ್ಸಿಡೆಂಟ್ ನನಗೆ ನೆನಪಾಯಿತು. ಮತ್ತು ಎರಡನೇದು, ಸಾಯಿ ಕುಮಾರ್ ಸರ್ ಆಫ್ಟರ್ 10 ಇಯರ್ಸ್ ನಿರೂಪ್ ಮತ್ತು ಸಾಯಿ ಕುಮಾರ್ದ ಕಾಂಬಿನೇಷನ್ನಲ್ಲಿ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಸಾಯಿ ಕುಮಾರ್ ಅವ್ರ ತಂದೆ, ನಿರೂಪ್ ಅವರು ಮಗ. ಸೊ ತಂದೆದಾಯಿತು, ಈಗ ಮಗ ಮಾತಾಡ್ತಾರೆ. ನಿರೂಪ್ 2 ಮಾತು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ 10 ವರ್ಷ ಆದಮೇಲೆ ಮತ್ತೆ ಇದೇ ಸ್ಟೇಜಿಗೆ ಬಂದು ನಿಮ್ಗಳ ಮುಂದೆ ಮಾತಾಡೋಕ್ಕೆ. ರಂಗಿತರಂಗ ಇವತ್ತಿಷ್ಟು ದೊಡ್ಡದಾಗಿದೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಮಾಧ್ಯಮದವರು ಮತ್ತೆ ಕನ್ನಡ ಸಿನಿಮಾನ ಪ್ರೀತಿಸೋರು. ಬರೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ. ಯಾಕಂದ್ರೆ ನಾವು US ಹೋಗಿ ಆ ಪ್ರೀತಿನ ಲೈವ್ ಆಗಿ ನೋಡಿದ್ವಿ. ನಾನು ಒಂದು ಇನ್ಸಿಡೆಂಟ್ ಹೇಳಬೇಕು. ನಮಗೆ ಸಿನಿಮಾ ಹಿಟ್ ಆಗಿದೆ ಅಂತಾನೆ ಗೊತ್ತಾಗಿಲ್ಲ. ಯಾಕಂದ್ರೆ ಪ್ರತಿ ವಾರ ಇವಾಗ ಥಿಯೇಟ್ರಿನ್ ತೆಗಿತಾರೆ ಅಂತ ಆ ಟೆನ್ಷನ್ ಅಲ್ಲೇ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿ ಶೋ ಅನ್ನೋ ಅಷ್ಟೊತ್ತಿಗೆ ಅನೂಪ್ ಏನೋ ಅವರು ಎವ್ರಿ ಡೇ ಕಾಲ್ ಬರ್ತಾ ಇತ್ತು US ಇಂದ, ನಾವು ರಿಲೀಸ್ ಮಾಡ್ತೀವಿ ಅಂತ. ಬಟ್ ಇದೇ ತರ ಬೇಕು ಅಂತ ಪ್ಲಾನ್ ಮಾಡಿ August 16th ರಿಲೀಸ್ ಆಯ್ತು. ಅಜಯ್ ರೆಡ್ಡಿ ಅವ್ರು ಫೋನ್ ಮಾಡ್ಬಿಟ್ಟು ಇಮಿಡಿಯೇಟ್ ಇಬ್ರು ಹೊರಟು ಬನ್ನಿ ಅಂದ್ರು. ನಮ್ಗೆ ವೀಸಾ ಇತ್ತು, ನಾವು ಮೈಸೂರಲ್ಲಿ ಯಾವ್ದೋ ಶೋ ಥಿಯೇಟರ್ ವಿಸಿಟ್ ಹೋಗಿದ್ವಿ. ಟಿಕೆಟ್ ಬುಕ್ ಮಾಡಿದ್ರು, ಬಂದ್ವಿ, ಬ್ಯಾಂಗ್ಳೂರ್ ಮನೆಗೆ ಬಂದ್ವಿ. ಸೂಟ್ ಕೇಸಿಂಗ್ ಓಪನ್ ಮಾಡಿ ಹಂಗೆ ಬಟ್ಟೆ ಹಿಂಗೆ ಹಾಕ್ಬಿಟ್ಟು ಏರ್ಪೋರ್ಟ್ ಹೋಗಿದ್ ನಾವು. ಡೆಲ್ಲಿಲಿ ನಮ್ಗೆ ಲೇವರ್ ಇತ್ತು. ಅವಾಗ ಫೋನ್ ಮಾಡ್ಬಿಟ್ಟು ಡು ಯು ಗೈಸ್ ಹ್ಯಾವ್ ಎನಿ ಐಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂದ್ರು. ಅಂಡ್ ಫಸ್ಟ್ ವೀಕೆಂಡ್ US ಅಲ್ಲಿ ಔಟ್ ಆಫ್ ಆಲ್ ದ ಫಿಲ್ಮ್ಸ್ ಇದು ಟಾಪ್ 27 ಅಲ್ಲಿ ಇತ್ತು ಅನ್ಸುತ್ತೆ, ಅಬೌವ್ ಬಜರಂಗಿ ಭಾಯಿಜಾನ್. ಸೊ ನಾವು ಫಸ್ಟ್ ಡೇ ಸ್ಯಾನ್ ಹೋಸೆಗೆ ಹೋದಾಗ ನನ್ನ ಫ್ರೆಂಡ್ ಅಲ್ಲೇ ಇದ್ದ. ಅವನು ಹೀರೋ ನೀನು ಥಿಯೇಟರ್ ವಿಸಿಟ್ ಹಂಗೆಲ್ಲ ನಾರ್ಮಲ್ ಆಗಿ ಹೋಗೋದು ಬೇಡ, ಒಂದು ಮಸ್ಟ್ಯಾಂಗ್ ಕಾರ್ ತರ್ತೀನಿ, ಹಿಂಗ್ ಡೋರ್ ಓಪನ್ ಆಗೋದು. ನಾನು ಗುರು, ನಾನು ಯಾರು ಅಂತಾನೆ ಗೊತ್ತಿರಲ್ಲ. ನಾನು ಅನ್ನೋ ಬರ್ತಾ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟರ್, ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡ್ಬೇಕು ಅಂತ ನಾವು ಆತರ ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ವಿ. ಇವನು ಹಿಂಗೆಲ್ಲ ಕಾರ್ ತರ್ತೀನಿ ಅಂತ, ಶಶಾಂಕ್ ಅಂತ ನನ್ ತುಂಬಾ ಕ್ಲೋಸ್ ಫ್ರೆಂಡ್, ಈಗಲೂ US ಅಲ್ಲೇ ಇದ್ದಾನೆ. ಸೊ ಅವನು ಕಾರ್ ತಂದ, ಬೇಡ ಅಂದ್ರೂ ಕೂರಿಸ್ದ. ಅಲ್ಲಿ ಹೋದಾಗ ಫುಲ್ ದೊಡ್ಡ ಕ್ಯೂ ಕಾಣಿಸ್ತು. ನಾವು ನೋಡು ಬಾಹುಬಲಿಗೆ ಹೆಂಗ್ ಬಂದಿದ್ರು ಜನ, ನಮ್ಗೆ ಎಷ್ಟು ಜನ ಇರ್ತಾರೋ ಅಂತ ಹಿಂಗ್ ಇಳಿದ್ಬಿಟ್ಟು ಹೋಗ್ತಾ ಇದ್ವಿ. ಅವರೆಲ್ಲ ತಿರುಗ್ಬಿಟ್ಟು ನಮ್ ಕಡೆ ಓಡ್ ಬಂದ್ರು. ಈಗ ಕಪಾಲಿ ಥಿಯೇಟರ್ ಅಲ್ಲಿ ಹೇಗೆ ಜನ ನಮ್ ಕಡೆ ಬಂದ್ರು, ಅವಾಗ ಫಸ್ಟ್ ಟೈಮ್ ನಮ್ಗೆ ರಿಯಲೈಸ್ ಆಗಿತ್ತು, ಓಕೆ ಈ ಫಿಲ್ಮ್ ಹಿಟ್ ಆಗಿದೆ, ಇನ್ನು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಅಂತ. ನಂಗೆ ತುಂಬಾ ಖುಷಿ ಏನಂದ್ರೆ 10 ವರ್ಷ ಆದ್ಮೇಲೆ ಈ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡ್ಬೋದು ಥಿಯೇಟರ್ ಮತ್ತೆ. ಯಾಕಂದ್ರೆ ನಾನು 10 ವರ್ಷದಲ್ಲಿ ರಂಗಿತರಂಗ ಮತ್ತೆ ನೋಡೇ ಇಲ್ಲ. ನಾನು ಅವಾಗ ಥಿಯೇಟರ್ ಪ್ರತಿ ಸಲ ವಿಸಿಟ್ ಮಾಡಿದಾಗ್ಲೂ ಉಳ್ಕೊಂಡ್ರೆ ಸಾಕು ಅಂತಾನೆ ನೋಡ್ತಾ ಇದ್ದೆ ಥಿಯೇಟರ್ನ, ಫಿಲ್ಮ್ನ. ಈಗ ಒಂಥರ ಖುಷಿಯಲ್ಲಿ ನೋಡ್ಬೋದು ಜನಗಳ ಜೊತೆ. ಅಂಡ್ ನಾನು HK ಪ್ರಕಾಶ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಫಸ್ಟ್ ದಿನ ಶೂಟಿಂಗ್ ಪ್ರೀ ಪ್ರೊಡಕ್ಷನ್ ಇಂದಾನು ಫಸ್ಟ್ ದಿನ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೆಗೆಟಿವ್ ಹೇಳಿದಾಗ್ಲೂ ನಗ್ತಾನೆ ಇರ್ತಾ ಇದ್ರು. ಇದು ಚೆನ್ನಾಗಾಗುತ್ತಿದೆ, ಎಲ್ಲ ಫಸ್ಟ್ ಶೋ ಮುಗಿಸ್ಕೊಂಡು ಬಂದು ನೀವು ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ, ಚೆನ್ನಾಗಾಗುತ್ತಿದ್ದು. ನಾವು ಅವ್ರ ಪಾಸಿಟಿವ್ ಎನರ್ಜಿನೇ ಈ ಸಿನಿಮಾಗೊಂದು ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದು ಅಂತ ನಾನು ನಂಬ್ತೀನಿ. ಅಂಡ್ ನಮ್ಮ ತಂದೆ ಅವ್ರು ಮಾಡಿರುವಂತ ಸ್ಯಾಕ್ರಿಫೈಸಸ್, ಅವ್ರಿಗೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಷ್ಟ ಇರಲಿಲ್ಲ. ಇಂಡೈರೆಕ್ಟ್ ಆಗಿ ನಮ್ಮನ್ನ IT ಕಡೆ ತಳ್ತಾ ಇದ್ರು. ನಾವು ನಮ್ಮ ಪಾಡಿಗೆ ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಒಂದಿನ ಅನೂಪ್ ಇಲ್ಲ, ಹಿಂಗ್ ಲೇಟ್ ಮಾಡೋದು ಬೇಡ, ಸಿನಿಮಾ ಶುರು ಮಾಡಬೇಕು ಅಂತ ಸ್ಕ್ರಿಪ್ಟ್ ಬರ್ದಿದ್ದೀನಿ ಅಂತ ನಂಗೆ ನರೇಟ್ ಮಾಡೋದು. ತುಂಬಾ ಚೆನ್ನಾಗಿದೆ, ಮಾಡೋಣ ಅಂತ. ನಾನು ರಜಾ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ ಫಿಲ್ಮ್ ಅಲ್ಲಿ ಏನ್ ಗೊತ್ತಿರಲಿಲ್ಲ. ನಾನು SAP ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ BP ಕನ್ನಡದವರು, ಸರ್ ನಮ್ಮ ಅಣ್ಣ ಫಿಲ್ಮ್ ಮಾಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, 1 ತಿಂಗಳು ರಜಾ ಬೇಕು ಅಂದ್ರೆ. ನಮ್ಮ ತಲೆಯಲ್ಲಿ 1 ತಿಂಗಳಲ್ಲಿ ಶೂಟಿಂಗ್ ಮುಗ್ದೋಗುತ್ತೆ ಅಂತ. ಅವರು ಸರಿ ಹೋಗಿ ಚೆನ್ನಾಗಿ ಮಾಡಿ ಫಿಲ್ಮ್ ಅಂತ ಕಳಿಸಿದ್ರು. ಅನೂಪ್ ತಲೆಯಲ್ಲಿ ಇವನೇ ಹೀರೋ ಆಗ್ಬೇಕು ಅಂತ. ಬಿಕಾಸ್ ಒಂದು ಶಾರ್ಟ್ ಫಿಲ್ಮ್ ಅಲ್ಲೆಲ್ಲ ನಾನೇ ಆಕ್ಟ್ ಮಾಡ್ತಾ ಇದ್ದು. ಸೊ ನಮ್ಮ ತಂದೆಗೆ ಇಬ್ರು ಕೆಲಸ ಬಿಟ್ಬಿಟ್ಟು ಇವ್ನು ಡೈರೆಕ್ಟರ್, ನೀನ್ ಹೀರೋ, ನಾಳೆ ಫಿಲ್ಮ್ ನೋಡ್ಲಿಲ್ಲ ಅಂದ್ರೆ ಇಬ್ರು ಮನೇಲಿ ಕೂತ್ಕೋಬೇಕಾಗುತ್ತೆ ಅಂತ ಇವರು ಬೇಡ ಅಂತ. HK ಪ್ರಕಾಶ್ ಸರ್ ಇಲ್ಲ, ನೀವು ಇವರೇ ಮಾಡ್ಲಿ. ಆಮೇಲೆ 20 ಜನನ ಆಡಿಷನ್ ಮಾಡಿ ಅದರಲ್ಲಿ ಯಾರು ಬೆಸ್ಟ್, ನನ್ಗೆ ಇರೋ ಬರೋದೆಲ್ಲ ಮಾಡ್ಸಿದ್ರು, ಡ್ಯಾನ್ಸ್ ಎಲ್ಲ ಮಾಡ್ಸಿದ್ರು ಆಡಿಷನ್ ಅಲ್ಲಿ.
ಆಮೇಲೆ ಎಲ್ಲರೂ ಇಲ್ಲ ಇವ್ನು ಮಾಡಲಿ ಅಂತ ಹೇಳಿದ್ರು. ಸೊ ನಮ್ಮ ತಂದೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅನೂಪ್ಗೆ. ಬಿಕಾಸ್ ಥ್ರೂ ಔಟ್ ನಾವು ಚಿಕ್ಕ ವಯಸ್ಸಿಂದನೂ ಬರೀ ಸಿನಿಮಾನೇ ಮಾತಾಡ್ಕೊಂಡು ಬಂದಿದ್ದು. ಆ್ಯಂಡ್ ಆ ಜರ್ನಿ ಆ್ಯಂಡ್ ರಾಧಿಕಾ ಥ್ಯಾಂಕ್ ಯು, ಅವಂತಿಕಾಗೂ ಥ್ಯಾಂಕ್ ಯು, ಆ್ಯಂಡ್ ವಿಲಿಯಂ ನಮ್ಮ ಸ್ಟಂಟ್ ಕ್ಯಾಮ್ರಾಮನ್. ಅವರು ನೀವು ಫಿಲ್ಮಲ್ಲಿ ಎಷ್ಟೆಲ್ಲ ಚೇಸ್ಗಳು ನೋಡಿದ್ದೀರಾ ಎಲ್ಲ ವಿಲಿಯಮೇ ಮಾಡಿರೋದು, ಅವರೇ ಓಡಿಸಿರೋದು ಕಾರಣ. ಯಾವ ಸ್ಟಂಟ್ ಅವರು ಇರಲಿಲ್ಲ. ಅಂಡರ್ ವಾಟರ್, ಆಮೇಲೆ ಮರದ ಮೇಲೆ ಹತ್ಬಿಟ್ಟು ನಮಗೆ ಮೇಲಿಂದ ಶಾರ್ಟ್ ಬೇಕು, ಟೈಮ್ ಇಲ್ಲ ಅಂದಾಗ 1 ನಿಮಿಷ ಅಂತ ಕ್ಯಾಮ್ರಾ ಇಟ್ಕೊಂಡು ಮರ ಹತ್ಬಿಡೋರು. ಏನು ಜಿಮ್ಮಿನೂ ಇಲ್ಲ, ಏನಿಲ್ಲ. ಆ್ಯಂಡ್ ಲ್ಯಾನ್ಸ್ ಆಫ್ಕೋರ್ಸ್ ಅವರು ಅಷ್ಟೇ. ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಡಿಯಾ ಹೊಸದು, ಇಲ್ಲಿನ ಕಲ್ಚರ್ ಹೊಸದು. ಬಟ್ ನಮ್ಗಳ ಜೊತೆ ಅವರು ಬೆರೆತು ನಮ್ಮಲ್ಲಿ ಒಂದಾಗಿ ಇಡೀ ಆಕ್ಚುಲಿ ರಂಗಿತರಂಗ ಇವತ್ತು ರಂಗಿತರಂಗ ಆಗಿದೆ ಅಂದ್ರೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ವಿ. ಸೊ ಅರವಿಂದ್ ಸರ್ ಥ್ಯಾಂಕ್ ಯು, ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಯಾರೆಲ್ಲ ಇಲ್ಲಿಲ್ಲ, ಎಲ್ಲ ಆಕ್ಟರ್ಸು, ಟೆಕ್ನಿಷಿಯನ್ಸು. ಸೊ ಥ್ಯಾಂಕ್ ಯು ಸೋ ಮಚ್. ಸಾಯಿ ಕುಮಾರ್ ಸರ್ಗೆ ಹೇಳಿಲ್ಲ. ನಾವು ಫಸ್ಟ್ ಡೇ ನಾನು ಶೂಟ್ ಮಾಡಿದ್ದು ಸಾಯಿ ಕುಮಾರ್ ಸರ್ ಜೊತೆ ಕ್ಲೈಮ್ಯಾಕ್ಸ್ ಆ್ಯಂಡ್ ಫಸ್ಟ್ ಶಾಟು ಓದಿಬೇಕು ಅವ್ರಿಗೆ. ಈ ಆಕ್ಷನ್ ಅವರೆಲ್ಲ ಫುಲ್ ಟೆನ್ಷನ್ ನಂಗೆ, ಸರ್ ಜೋರಾಗಿ ಓದ್ಬೇಕು ಬಿಡ್ಬೇಡಿ, ಸೀನಿಯರ್ ಆಕ್ಟರ್ ಹಂಗಂದ್ ಬಿಡ್ತಾರೆ ಹಿಂಗಂದ್ ಬಿಡ್ತಾರೆ ಅಂತ. ನಂಗೆ ಫುಲ್, ನಾನು ಊಟನೂ ಮಾಡಲಿಲ್ಲ, ಬರೀ ಓದಿಯೋದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವರು ಹಿಂಗ್ ಹೊಡಿಬೇಡಿ ಬೈತಾರೆ, ಹಿಂಗ್ ಹೊಡಿಬೇಡಿ ಬೈತಾರೆ ಅಂತ. ನಾನು ಏನ್ ಮಾಡಿ ಓದಿಬೇಕು, ಮೆತ್ತಗೆ ಹಿಂಗ್ ಟಚ್ ಆಗ್ಬೇಕಷ್ಟೇ, ಒದ್ದಂಗಿರ್ಬೇಕು ಅಂತ. ಸರ್ ಬಂದ್ರು, ಅವ್ರು ಹಿಂಗ್ ಕತ್ತೆ ಹಿಂಗ್ ಮಾಡ್ತಾರೆ, ನಾನು ಕಿಕ್ ಮಾಡ್ಬೇಕು, ಹಿಂಗ್ ಗೊತ್ತೆ ಭಯ್ಯ ಜೋರಾಗಿ ಹೊಡಿರಿ ಅಂದ್ರು. ಸಿಕ್ತ ಚಾನ್ಸ್ ಅಂತ. ಸೊ ಅಲ್ಲಿಂದ ಇವಾಗ ನಾವು ಸತ್ಯಾಸನ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾನ ಸರ್ ನನಗೆ ಜಾಸ್ತಿ ಬಿದ್ದಿದೆ ಅದರಲ್ಲಿ. ಯಾಕಂದ್ರೆ ಫುಲ್ಲು ಹೊರಡಾಡಿಸ್ಕೊಂಡೆಲ್ಲ ಹೊಡಿತಾರೆ, ಲಾಸ್ಟ್ ಅಲ್ಲಿ ಮಾತ್ರ ಒಂದೇ ಪಂಚ್ ನಾನು ಹೊಡೆಯೋದು. ನಮ್ಮ ತಂದೆ ಕೇಳ್ತಾ ಇದ್ರು ಏನ್ ಮಾಡಿದೆ ನೀನು ಅನೂಪ್ಗೆ ಅಂತ. ಸೊ ಸತ್ಯಾಸನ ಆಫ್ ಹರಿಶ್ಚಂದ್ರಲ್ಲಿ ಈಗ ಮತ್ತೆ ಮಾಡ್ತಾ ಇದೀವಿ. ಸೊ ಖುಷಿ ಆಗುತ್ತೆ ಸರ್ ಆಫ್ಟರ್ 10 years, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನು ಅಂದ್ರೆ ರಂಗಿತರಂಗ ಎಲ್ಲ ಅವಾರ್ಡ್ಸ್ ನನಗೆ ಬಂತು. ಐ ಜಸ್ಟ್ ಮಿಸ್ ದ ನ್ಯಾಷನಲ್ ಅವಾರ್ಡ್ ಅಂಡ್ ಆಸ್ಕರ್ಸ್ಗೂ ಹೋಯ್ತು. ಐ ವಾಸ್ ಆಕ್ಚುಲಿ ರೆಡಿ ವಿತ್ ಆಸ್ಕರ್ ಸ್ಪೀಚ್ ಆಲ್ಸೋ. ಸೊ ಇನ್ ಫ್ಯೂಚರ್ ಸೇಮ್ ಕಾಂಬಿನೇಷನ್. ಅಂಡ್ ಪ್ರಕಾಶ್ ಅವರೇ, ನಿಮಗೊಂದು ಈಗ ರಿಕ್ವೆಸ್ಟ್, ಈ ಫಿಲ್ಮ್ ಎಲ್ಲರೂ ನೋಡಿದ್ದಾರೆ, ಯಾವ ಇಂಡಸ್ಟ್ರಿಗೆ ಹೋದ್ರೂ ರಂಗಿತರಂಗ ಬಗ್ಗೆ ಮಾತಾಡ್ತಾರೆ. ಬಟ್ ನಾವು ಇದನ್ನ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಲಿಲ್ಲ. ಬೇರೆಯವರು ಇಲ್ಲೇ ಇದ್ದಾರೆ. ಸೊ ಪ್ರಕಾಶ್ ಅವರು ನಾವು ಶೂಟಿಂಗ್ ಮಾಡುವಾಗ ಅಷ್ಟೇ, ಅವರು ಬರೋದೇ ಅಪರೂಪ, ಬಂದ್ರೆ ಈ ತರನೇ ನಗ್ತಾ ಇರ್ತಾರೆ. ಸೊ ಇಂಥ ಒಂದು ಪ್ರೊಡ್ಯೂಸರು ಈಗ ವೇಲು ಅಂತ ಅವ್ರು ಇರೋದ್ರಿಂದ ಇದು ರಿಲೀಸ್ ಆಗ್ತಾ ಇದೆ. ಬಟ್ ಇದನ್ನ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ರಿಲೀಸ್ ಮಾಡೋಣ. ವಾಟ್ ಬ್ರದರ್, ಇವರು ಸೈಲೆಂಟ್ ಆಗಿದ್ದಾರೆ. ಸೊ ಪ್ರಕಾಶ್ ಅವ್ರಿಗೂ ಫೈನಲಿ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಯಾವತ್ತೂ ಆಂಬಿಷನ್ ಇರಬೇಕು, ಆಂಬಿಷನ್ ಇದ್ರೆ ಮಾತ್ರ ಗುರಿ ರೀಚ್ ಆಗೋಕ್ಕೆ ಸಾಧ್ಯ. ನಿಮ್ಮ ಮಾತು ನಿಜವಾಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ನೀರು. ನಿಮ್ಮನ್ನ ಸಿನಿಮಾದಿಂದ ದೂರ ಇಟ್ಟಿರಲಿಲ್ಲ. ಜಾಲಿ ಜಾಲಿ ಪಿಕ್ನಿಕಲ್ಲಿ ಅನೂಪ್ ವಾಸ್ ದ ಹೀರೋ. ಚಿಕ್ಕ ಮಕ್ಕಳು ಸಿಂಧು ಮೆನನ್ ಇದ್ರಲ್ಲ, ಅವಳು ಹೀರೋಯಿನ್. ನಿರೂಪ್ ವಾಸ್ ವೀರಪ್ಪನ ಮಗ. ಜಸ್ಟ್ ಇಷ್ಟಿಷ್ಟು ಉದ್ದ ಇದ್ರಾಗ ಅಲ್ಲೇ ಮೋಸ್ಟ್ಲಿ ಆ ಬಟ್ ವೈಟ್ ಮಾಡಿರ್ಬೇಕು ಅವರಿಗೆ. ಆಮೇಲೆ ದೂರ ಇಟ್ಟರು ಪ್ರಯೋಜನ ಆಗಲಿಲ್ಲ. ಅದೇ ನಾನು ಮಾಡಿದ ತಪ್ಪು. ಥ್ಯಾಂಕ್ ಯು ನೀರು. ಥ್ಯಾಂಕ್ ಯು ಸಾಯಿ ಕುಮಾರ್ ಸರ್. ಈಗ ರಂಗಿತರಂಗದ ಹೀರೋಯಿನ್ ರಾಧಿಕಾ, ಇತ್ತೀಚೆಗೆ ಎಡಗೈಯಲ್ಲಿ ಅಪಘಾತದಲ್ಲಿ ನೋಡಿದೆ ನಿಮ್ಮನ್ನ. ಹಾಗೆ ಕಾಣ್ತಾ ಇದ್ರು. ರಂಗಿತರಂಗದಲ್ಲಿ ಹೇಗಿದ್ದೀರಿ ಅದೇ ರೀತಿ ಇದ್ದೀರಿ ನೀವು. ಸೊ ನೀವು ನಿಮ್ಮ ಅನಿಸಿಕೆಗಳನ್ನ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಟ್ರೈಲರ್ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಭಾವುಕಳಾಗ್ಬಿಟ್ಟೆ ನಾನು. ಅದೇ ಅನೂಪನು ಹೇಳ್ತಾ ಇದ್ದೆ. ನಿರೂಪ್ ಹೇಳ್ದಂಗೆನೆ
ಇದು 10 ವರ್ಷದ ಮುಂಚೆ ನಾವು ನೋಡಿದ್ದು, ಟ್ರೈಲರ್ ನೋಡಿದ್ದು, ಸಿನಿಮಾ ನೋಡಿದ್ದು ಎಲ್ಲ ಅದಾದ್ಮೇಲೆ ರಂಗಿತರಂಗದ ಜೊತೆ ಏನು ಅದು ಕನೆಕ್ಷನ್ ಕಮ್ಮಿ ಆಗಿತ್ತು, ಅಂದ್ರೆ ನೋಡಿರ್ಲಿಲ್ಲ ಮಧ್ಯ. ಬಟ್ ಇಂಟರ್ವ್ಯೂಸ್ ಅಲ್ಲಿ ಮಾತ್ರ ಹೇಳೋದಷ್ಟೇ, ಹಾ ರಂಗಿತರಂಗ. ಸೊ ಈಗಲೂ ನನ್ನ ರಂಗಿತರಂಗ ರಾಧಿಕಾ ಅಂತಾನೆ ಕರೀತಾರೆ. ಬಟ್ ಈಗ ಮತ್ತೆ ಟ್ರೈಲರ್ನ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ ಒಂದು ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡು ಪ್ರತಿಯೊಬ್ಬರೂ ಇಲ್ಲಿ ವರ್ಕ್ ಮಾಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ. ನನಗಂತೂ ದೂರದ ಯಾವುದೋ IT ಇದ್ದೆ ನಾನು, ನನ್ನನ್ನು ಕರ್ಕೊಂಡು ಬಂದು ಅನೂಪ್ ಭಂಡಾರಿ ಒಂದಿನ ಸ್ಕೈಪಲ್ಲಿ ಆಡಿಷನ್ ಮಾಡಿದ್ರು. ಆಡಿಷನ್ ಮಾಡಿ ನಾನು ಒಂದು 10 ವರ್ಷ ಇರ್ತೀನಿ ಅಂತಲೂ ನನಗೆ ಕಲ್ಪನೆ ಇರಲಿಲ್ಲ. ಏನು ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಮತ್ತೆ ಈಗ 10 ವರ್ಷ ಆದ್ಮೇಲೂ ಅದ್ರ ಬಗ್ಗೆ ಜನ ಮಾತಾಡ್ತಾ ಇರೋದು. ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಿಲೀಸ್ ಬಗ್ಗೆ ಅಪ್ಡೇಟ್ ಮಾಡಿದಾಗ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಇವರು, ಅನೂಪ್ ಅವರು. ಸೊ ಹಾಗಾಗಿ ಒಂದು ಸ್ಪೆಷಲ್ ಸಿನಿಮಾ ರಂಗಿತರಂಗ ನನ್ನ ಒಂದು ಕರಿಯರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು 10 ವರ್ಷ ಸರ್ವೈವ್ ಆಗಿದ್ದೀನಿ ಅಂದರೆ ಅದಕ್ಕೆ ರಂಗಿತರಂಗನೇ ಕಾರಣ ಅಂತಲೂ ಹೇಳ್ತೀನಿ ನಾನು. ಮೊನ್ನೆ ಅನೂಪ್ಗೆ ಅದೇ ಹೇಳ್ತಾ ಇದ್ದೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೋಲ್ ಅಂತ. ಸಾಕಷ್ಟು ಚಾಲೆಂಜಸ್ಗಳು ಇದ್ವು. ಬಟ್ ಅದ್ಯಾವುದು ಈಗ ನೋಡಿದ್ರೆ ಅದ್ಯಾವುದು ಅಷ್ಟೊಂದು ದೊಡ್ಡ ಚಾಲೆಂಜ್ ಅಂತ ಅನ್ಸಲ್ಲ. ಯಾಕಂದರೆ ನಾವು ಒಂಥರ ಏನೋ ಒಂದು ವಿಷನ್ ಇಟ್ಕೊಂಡು ಅನೂಪ್ ಅದ್ರದ್ದು ಡ್ರೈವರ್ ಆಗಿ ನಾವೆಲ್ಲ ಮುಂದೆ ಹೋಗ್ತಾ ಇದ್ವಿ. ಅಫ್ಕೋರ್ಸ್ ಪ್ರಕಾಶ್ ಅವ್ರದ್ದು ಕಂಪ್ಲೀಟ್ ಸಪೋರ್ಟ್ ಇತ್ತು ಥ್ರೂ ಔಟ್. ಮತ್ತೆ ನನ್ನ ಫಸ್ಟ್ ನಿರೂಪ್ ಜೊತೆ ನಾವು ಮಾಡ್ತಾ ಇದ್ವಿ, ನಾನು ಸೀನ್ಸ್ ಎಲ್ಲ ಇತ್ತು. ಬಟ್ ಸಾಯಿ ಕುಮಾರ್ ಸರ್ ಜೊತೆ ಮಾಡಿದ್ದು ನನಗೆ ಈಗಲೂ ನೆನಪಾಗುತ್ತೆ. ಯಾಕಂದರೆ ನಾನು ಆ್ಯಕ್ಚುಲಿ ಆ ಸೀನಲ್ಲಿ ನಾನು ಹೆದರ್ಕೋಬೇಕು, ಬಟ್ ನಾನು ರಿಯಲ್ ಆಗೂ ನಾನು ಸ್ವಲ್ಪ ಹೆದರಿದ್ದೆ. ಸೊ ಹಾಗಾಗಿ ಮೋಸ್ಟ್ಲಿ ಆ ಸೀನ್ ಚೆನ್ನಾಗಿ ಬಂತು ಅನಿಸುತ್ತೆ ನಿಜವಾಗ್ಲೂ ಅದು. ಬಟ್ ಎಷ್ಟು ಸರ್ ನೀವು ಆವತ್ತೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರಿ ನನಗೆ, ಥ್ಯಾಂಕ್ ಯು ಸೋ ಮಚ್. ಅದನ್ನೆಲ್ಲ ಈಗ ಮತ್ತೆ ನೆನಪಿಸ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ರಂಗಿತರಂಗ ರಿಲೀಸ್ ಆಗ್ತಾ ಇರೋದು ಖುಷಿ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗಲಿ, ಮತ್ತೊಮ್ಮೆ ಇದು ಜನರನ್ನ ರಂಜಿಸ್ಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ, ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಿಕಾ. ನಾವೆಲ್ಲ ರಂಗಿತರಂಗ ಮಾಡಬೇಕಾದ್ರೆ ಎಲ್ಲ ಫ್ಯಾಮಿಲಿ ಥರ ವರ್ಕ್ ಮಾಡಿದ್ದೀವಿ. ಪ್ರತಿಯೊಬ್ಬರೂ ದೇ ಪುಟ್ ದೇರ್ ಎಫರ್ಟ್ಸ್. ಯಾರೂ ನಾನು ಆ್ಯಕ್ಟರ್ ಅಂತ ಕೂತ್ಕೊಂಡಿಲ್ಲ. ಕ್ರೌಡ್ ಕಂಟ್ರೋಲ್ ಮಾಡಬೇಕು ಅಂದರೆ ಅವರೇ ಹೋಗ್ಬಿಟ್ಟು ಕಂಟ್ರೋಲ್ ಮಾಡೋರು ಎಲ್ಲರೂ. ಎಸ್ಪೆಷಲಿ ಎಲ್ಲ ಗೆಸ್ಟ್ಗಳು ಬರ್ತಾ ಇದ್ರು. ನಿರೂಪು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ನಿಂತ್ಬಿಟ್ಟಿದ್ದ. ಅವ್ರು ಬಂದ್ಬಿಟ್ಟು ಇವನ ಹತ್ರ ಕೇಳ್ತಾರೆ ಹೀರೋ ಯಾರು ಅಂತ. ಸೊ ಆ ಥರದ ಇನ್ಸಿಡೆಂಟ್ಸ್ ಬಹಳಷ್ಟು ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅದನ್ನೆಲ್ಲ ನೆನೆಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ರಾಧಿಕಾ. ಸೊ ನೆಕ್ಸ್ಟು ನಮ್ಮ ಫೆರೋಷಿಯಸ್ ಆ್ಯಕ್ಷನ್ ಹೀರೋ ಅರವಿಂದ್ ರಾವ್ ಅವರು. ಅವರ ಪೊಲೀಸ್ ಇದು ನೋಡಿದ್ರೆ ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಬರುತ್ತೆ ಅಂತ. ನಿಜವಾಗ್ಲೂ ಅವ್ರ ಆ್ಯಕ್ಟಿಂಗ್ ನೋಡಿದಾಗ ಆ ಫೀಲ್ ಬಂದ್ಬಿಡುತ್ತೆ, ಅಷ್ಟು ಭಯ ಆಗುತ್ತೆ. ಅಂತ ಫೆರೋಷಿಯಸ್ ಪೊಲೀಸ್ ಆಫೀಸರ್ ಮಾತಾಡಬೇಕು, ನಿಮ್ಮ ಅನಿಸಿಕೆ ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಕಡೆಯಲ್ಲಿ ಮಾತಾಡೋದು ಒಂದು ಬಹಳ ಕಷ್ಟದ ಕೆಲಸ. ಏನೇನು ಮಾತಾಡಬೇಕು ಅಂತ ಅನ್ಕೊಂಡಿರ್ತೀನೋ ಅದನ್ನೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಆಗಲೇ. ನಾನು ಫಸ್ಟ್ ಅನ್ಕೊಂಡಿದ್ದೇನು ಅಂದರೆ, ಪ್ರಕಾಶ್ ಅವರು ಇದನ್ನು ಯಾಕೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಾ ಇಲ್ಲ ಅಂತ ಕೇಳೋಣ ಅಂತ. ಅಷ್ಟೊತ್ತಿಗೆ ಅಣ್ಣ ಹೇಳಿದ್ರು, 1 ತಿಂಗಳು ಲೇಟ್ ಮಾಡಾದರೂ ಪ್ಯಾನ್ ಇಂಡಿಯಾ ಮಾಡಿಬಿಡಿ, ಟ್ರೆಂಡ್ ಬೇರೆ ಈಗ ಅದು. ಎರಡನೇದು, 10 ವರ್ಷದ ಹಿಂದೆ ಪ್ರೆಸ್ ಮೀಟ್ನಲ್ಲಿ ಅವತ್ತು ನೋಡಿದ್ದಕ್ಕೂ ಇವತ್ತು ನೋಡ್ತಾ ಇರೋದಕ್ಕೂ 90% ಎಲ್ಲ ಹೊಸ ಜರ್ನಲಿಸ್ಟ್ಗಳು. ಇವತ್ತು ಒಂದು 10% ಮಾತ್ರ ಜನ ಇದ್ದಾರೆ. ಏನು ವೆಂಕಿ? ಇವರಿಬ್ರಿಗೂ ವಯಸ್ಸೇ ಆಗಲ್ಲ ಸರ್.
ಬಹುಶಃ ಅವತ್ತಿನ ಪ್ರೆಸ್ ಮೀಟ್ನಲ್ಲಿ ಇಡೀ ಟೀಮು ಅವತ್ತಿನ ಅನುಭವನ ಹಂಚ್ಕೊಂಡಿತ್ತು. ಅದ್ಯಾವುದು ನಿಮ್ಗೆ ಗೊತ್ತಿರಲಿಲ್ಲ. ಇವತ್ತು ಮತ್ತೆ ಅದು ರಿವೈವ್ ಆಗ್ತಾ ಇದೆ ಅಷ್ಟೇ. ಎಲ್ಲರೂ ಮತ್ತೆ ಅದನ್ನ ಹೇಳ್ಕೊತಾ ಇದ್ದಾರೆ. ಹಾಗೆ ನನ್ನ ಅನುಭವ ಕೂಡ ಹೇಳ್ಕೊತೀನಿ. ನಾನು ಈ ಟೀಮಿಗೆ ಬಂದಿದ್ದು ಅಚಾನಕ್ ಕೂಡ. UTV ಆಫೀಸ್ ಒಂದಿತ್ತು, ಅಲ್ಲಿ ಆಡಿಷನ್ ಮಾಡ್ತಾ ಇದ್ರು ಇವರು. ನಾನಲ್ಲಿ ಜಗದೀಶ್ ಪಾಟೀಲ್ ಅಂತ ಇವ್ರಿಗೆ ಫ್ರೆಂಡು, ಕಾಮನ್ ಫ್ರೆಂಡು. ಅವ್ರನ್ನ ನೋಡೋಕ್ಕೆ ನಾನು ಹೋಗಿದ್ದೆ. ಅವರು ಜಗದೀಶು ಅನುಪನ್ ಕರೆದು ಕೇಳಿದ್ರು, ಏನು ಅರಿಗೆ ಹುಡ್ಕನ್ಗೊಂದು ರೋಲ್ ಕೊಡ್ತೀಯ ನೀನು ಅಂತ. ನೋಡೋಣ ಸರ್, ಎಲ್ಲಾನು ಫಿಕ್ಸ್ ಆಗೋಗಿದೆ, ಯಾವುದೋ ಒಂದು ಡಾಕ್ಟರ್ ರೋಲ್ ಇದೆ, ಅದೊಂದಿದೆ, ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಅನುಪಿನ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ, ಪ್ರಾಣ್ ಅಂತ. ಎಲ್ಲಿದ್ದಾರೆ ಪ್ರಾಣ್ ಈಗ? ಓಕೆ. ಅವರು ಹಿ ವಾಸ್ AD ವಿತ್ ಅನೂಪ್. ಅವರು ಬಂದೇನೋ ಹೇಳಿದ್ರು ಅಂತ ಕಾಣಿಸುತ್ತೆ. ಆಮೇಲೆ ಅನೂಪ್ ಬಂದ್ರು, ಒಂದು ಪೊಲೀಸ್ ರೋಲ್ ಇದೆ, ಮಾಡ್ತೀರಾ ಅಂತ. ಪೊಲೀಸ್ ರೋಲ್ ಮಾಡಕ್ ಅವಾಗ ಬಹಳ ಖುಷಿ ಇತ್ತು ನನಗೆ. ಯಾಕಂದ್ರೆ ನನಗೊಂದು ಡ್ರೀಮ್ ಇತ್ತು, ನಾನು IPS ಓದಬೇಕು, ಆಫೀಸರ್ ಆಗಬೇಕು ಅಂತ. ಆಗಲಿಲ್ಲ. ಹಿಂಗಾರು ತೀರಿಸ್ಕೊಂಬಿಡೋಣ ಅಂತ ಒಂದು ಚಪಲ ಇತ್ತು. ಅನೂಪ್ ಒಂದು ಆಡಿಷನ್ ಮಾಡೋಣ ಕೇಳಿದ್ರು. ಅಲ್ಲೇ ನಿರೂಪು, ನಾನು ಅನೂಪ್ ಮಾಡಿದ್ವಿ. ಆ್ಯಂಡ್ ಹಿ ವಾಸ್ ಇಂಪ್ರೆಸ್ಡ್. ಇವತ್ತಿಗೂ ನನ್ನ ಅನೂಪ್ ಫೋನ್ ಮಾಡಿದಾಗೆಲ್ಲ ಏನ್ರಿ ಹದಿಮನಿ ಅಂತಾನೆ ಕೇಳ್ತಾರೆ ಹೊರತು ನನ್ನ ಹೆಸರೇ ಹೇಳಲ್ಲ ಅವರು. ಸೊ ದಟ್ ವಾಸ್ ದ ಹೌ ಐ ಜಾಯಿಂಡ್ ಅಂತ. ಅದಾದ್ಮೇಲೆ ಹಿ ಗೇವ್ ಮಿ ಫುಲ್ ಲಿಬರ್ಟಿ. ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಫುಲ್ ಸ್ಪೇಸ್ ಕೊಟ್ಟಿದ್ರು. ಏನಾದ್ರು ಮಾಡು ನೀನು, ಒಟ್ಟಿನಲ್ಲಿ ಹೀಗೆ ಮಾಡು ಅಂತ. ಸೊ ಐ ಟುಕ್ ದ ಪ್ರಿವಿಲೇಜ್. ಅದೊಂದು ತುಂಬ ನಮಗೆ ಕಾಡಿದ್ದು ಒಂದು ಸೀನು ಅಂದರೆ, ಬಹುಶಃ ಡಿಸೆಂಬರ್ ಚಳಿಲಿ ಮಡಿಕೇರಿಲಿ ಮಳೆಯಲ್ಲಿ ಮಾಡಿದ್ದು ನಾವು. ಮಡಿಕೇರಿ ಚಳಿ, ಅದು ಡಿಸೆಂಬರ್ ಚಳಿ, ಅದು ನೀರು ಹುಯ್ಕೊಂಡು ಮಳೆ ಸೀನು, ಪೆನ್ ಡ್ರೈವ್ ಕಿತ್ಕೊಳ್ಳೋದೊಂದು ಸೀನ್ ಬರುತ್ತೆ. ವಿಲಿಯಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಚಳಿ. ಆ ತಣ್ಣೀರಲ್ಲಿ ಮೇಲಿಂದ ನೀರು ಬೀಳ್ತಾ ಇದೆ, ಗಡಗಡ ಅಂತ ದವಡೆ ಹೊಡ್ಕೋತಾ ಇತ್ತು. ಅದು ಹೇಳಕ್ಕೆ ಆಗಲ್ಲ ನಂಗೆ, ಅಷ್ಟು ಇಂಟೆನ್ಸ್ ಸೀನ್ ಬೇರೆ ಅದು. ತುಂಬ ಆ ಥರದ ಸೀನ್ಗಳೆಲ್ಲ ತುಂಬ ಖುಷಿಪಟ್ಟು ಇದು ಸುಧಾಕರ್ ಭಂಡಾರಿ ಸರ್ ಹೇಳ್ದಂಗೆ ಇದನ್ನ ಪ್ಯಾಷನ್ ಆಗಿ ಎಲ್ಲರೂ ಮಾಡಿದ್ದೀವಿ ನಾವು. ಯಾರು ಇದನ್ನ ಒಂದು ಸಿನಿಮಾ ನಾವು ಆಕ್ಟ್ ಮಾಡಕ್ ಬಂದಿದ್ದೀವಿ ಅಂತ ಅನ್ಕೊಂಡು ಮಾಡಲೇ ಇಲ್ಲ ನಾವು. ಇಟ್ ವಾಸ್ ಆಲ್ ಏನೋ ಒಂಥರ ಹುಮ್ಮಸ್ಸು. ಎಷ್ಟೊಂದು ನೈಟ್ ಆದರೂ ನಮಗೆ ನೈಟ್ ಕಾಲ್ ಶೀಟ್ ಅಂತನೂ ಏನೋ ಅನ್ನಿಸ್ತಿರ್ಲಿಲ್ಲ ನಮಗೆ. ವಿ ವರ್ ಸೋ ಎಂಥೂಸಿಯಾಸ್ಟಿಕ್ ಎಟ್ ದಟ್ ಟೈಮ್. ತುಂಬ ಚೆನ್ನಾಗಿತ್ತು ನಮ್ಮ ದಿನಗಳು. ಇವತ್ತಿಗೂ ಬಹಳಷ್ಟು ಜನ ಕೇಳ್ತಾರೆ, ರಂಗಿತರಂಗದಲ್ಲಿ ನೀವು ಮಾಡಿದ್ರಲ್ವಾ ಅಂತ. ಎಷ್ಟೋ ಜನ ಇನ್ನೂ ನೋಡೇ ಇಲ್ಲ ರಂಗಿತರಂಗನ. ಅದು ಸನ್ ನೆಕ್ಸ್ಟ್ ಅಲ್ಲಿ ಇದೆ ಅಂತ ನೋಡೇ ಇಲ್ಲ. ಇನ್ನು ಯೂಟ್ಯೂಬಲ್ಲೆಲ್ಲ ಹಿಂದಿ ವರ್ಷನ್ ಇದೆ, ಕೆಲವ್ದು ಅದು ನೋಡಿದ್ದಾರೆ. ಬಟ್ ಒರಿಜಿನಲ್ ಕನ್ನಡ ಎಷ್ಟೋ ಜನ ನೋಡಿಲ್ಲ. ರಿಲೀಸ್ ಮಾಡ್ತಾ ಇರೋದ್ರಿಂದ ಬಹುಶಃ ಸಾಯಿ ಸರ್ ಹೇಳ್ದಂಗೆ ಮತ್ತೆ ನಮ್ದು ಇನ್ನೊಂದು ಸ್ವಲ್ಪ ರಿವೈಂಡ್ ಆಗುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ಹೊಸಬ್ರು ಡೈರೆಕ್ಟರ್ಗಳು ಅವ್ರು ಇವರೆಲ್ಲ ನೋಡಿ ಎಲ್ಲ ಮತ್ತೆ ನಮ್ಮ ಪೊಲೀಸ್ ಪತ್ರ ಕರಿಬಹುದು. ಅದೇ ಹೆದರಿಕೆ ಕೂಡ. ಒಟ್ಟಾರೆಯಾಗಿ ಮತ್ತೆ ರಿಲೀಸ್ ಆಗ್ತಾ ಇರೋದೊಂದು ಖುಷಿ ಕೊಟ್ಟಿದೆ. ಈ ಸಿನಿಮಾದಿಂದ ನನಗೊಂದು ಹೆಸರು ಬಂದಿದೆ ಅನ್ನೋದನ್ನ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಥ್ಯಾಂಕ್ಸ್ ಅನೂಪ್, ಸುಧಾಕರ್ ಭಂಡಾರಿ ಸರ್ ಆ್ಯಂಡ್ ಆಲ್ ದ ಡಿಗ್ನಿಟರೀಸ್ ಹಿಯರ್. ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸಿರೋದು ವಿಲಿ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಹಾದಿಮನಿ. ನನ್ನ ಫೋನಲ್ಲಿ ಅರವಿಂದ್ ಅವರ ಹೆಸರು ಹಾದಿಮನಿ ಅರವಿಂದ್ ಅಂತ ಇರೋದು. ಯಾಕಂದ್ರೆ ಆ ಕ್ಯಾರೆಕ್ಟರ್ಗೆ ಅವರು ಜೀವ ಕೊಟ್ಟಿದ್ದಕ್ಕೆ ಸಿಕ್ಕಿದಂಥ ಒಂದು ಅವಾರ್ಡ್ ಅದು. ಮತ್ತೆ ಇವರು ಮಡಿಕೇರಿ ಬಗ್ಗೆ ಹೇಳಿದ್ರು. ಒಂದು ವಿಷಯ ಏನಾಗಿದೆ ಅಂದರೆ, ನಾವು ರಂಗಿತರಂಗನ ಮಡಿಕೇರಿಲಿ ಶೂಟ್ ಮಾಡಿದ ಮನೆ ಇದೆ ನೋಡಿ, ಶಂಕರ್ ಅಶ್ವಥ್ ಅವ್ರ ಮನೆ. ಅದು ಆ ಲ್ಯಾಂಡ್ ಸ್ಲೈಡ್ ಆದ ಟೈಮಲ್ಲಿ ಆ ಮನೆ ಒಂದು ಬಿಟ್ಟು ಆ ಊರಿನ ಸುತ್ತದ ಎಲ್ಲ ಮನೆಗಳು ಹೋಗಿದೆ. ಆ ಒಂದು ಮನೆ ಮಾತ್ರ ಉಳಿದಿತ್ತು. ಮನೋಂತ ಅದರ ಓನರು, ಅವ್ರದ್ದು ರಿಸಾರ್ಟ್ ಅದೆಲ್ಲ ಇತ್ತು. ಸುತ್ತದ ಎಲ್ಲ ಮನೆಗಳು ಹೋಗಿತ್ತು. ಆ ಟೈಮಲ್ಲಿ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೆ. ನಮ್ಮಿಂದ ಆದ ಸಹಾಯಗಳಲ್ಲಿ ನಾವು ಮಾಡಿದ್ವಿ. ಯಾಕಂದ್ರೆ ಲೊಕೇಶನ್ ಅದು ಇಂಟ್ರೋಲ್ ಬ್ಲಾಕಲ್ಲೇ ಬರುತ್ತೆ ಆ ಲೊಕೇಶನ್. ಆ ಥರದ ಒಂದು ಇನ್ಸಿಡೆಂಟ್ ಆಯಿತು. ಮತ್ತೆ ಮುಂದಕ್ಕೆ ಹೋಗ್ಬೇಕಾದ್ರೆ
ನಮ್ಮ ಟೀಮಲ್ಲಿ ಒಂದು ರಾಕ್ಷಸ ಅಂತ ಇದ್ರೆ ವಿಲಿಯಂ, ಕೆಲಸದಲ್ಲಿ ರಾಕ್ಷಸ. ನಾವು ಇಲ್ಲಿ ಅಲೆಪ್ಪಿನಲ್ಲಿ ಮತ್ತೆ ಒಟ್ಟಪಾಲಮಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅನೂಪ್ ಮತ್ತೆ ವಿಲಿಯಂ ಇಬ್ರು ಶೆಡ್ಯೂಲ್ ಹೇಗೆ ಹಾಕೋದು ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 2 ಗಂಟೆ. ನಾನೇನ್ ಮಾಡ್ತಾ ಇದ್ದೆ, ನಮ್ಮ ಲೈಟ್ ಹುಡುಗರಿಗೆ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ಎಲ್ರಿಗೂ ಶಿಫ್ಟಲ್ಲಿ ಮಲಗಿಸ್ಬಿಡ್ತಿದ್ದೆ. ಅಲ್ಲಲ್ಲೇ ಬೆಡ್ರೂಮ್ ವ್ಯವಸ್ಥೆ ಮಾಡಿಬಿಟ್ಟಿದ್ದೆ, ಅವ್ರಿಗೆ ರೆಸ್ಟ್ ಕೊಡ್ತಾ ಇದ್ದೆ. ಇದರಲ್ಲಿ ಯಾವುದೇ ರೆಸ್ಟ್ ಇಲ್ಲದವರು ಇವರಿಬ್ರು. ಯಾವ ಥರ ಅಂದರೆ ರಾತ್ರಿ 2 ಗಂಟೆಗೆ ಕ್ಲೋಸ್ ಆದರೆ 3 ಗಂಟೆಗೆ ಅವ್ರು ಹೊರಡೋರು. ನಾವು ಅಲ್ಲಿ ಒಳಗಡೆ ಇರೋ ಸಾಮಾನುಗಳನ್ನೆಲ್ಲ ಭದ್ರ ಮಾಡಿ ನಾವು ಹೊರಗೋದ್ರೆ 3:30. ವಾಪಸ್ ಹೋದರೆ 5:30 ಎದ್ಬಿಟ್ಟು ವಾಪಸ್ ಬರಬೇಕು ಅವರು. ಈ ಥರ 12 ದಿನ ಬಿಡದೆ ಶೂಟಿಂಗ್ ಮಾಡಿದ್ದಾರೆ. ಕೊನೆಗೆ ನೋಡಿದ್ರೆ ಇಡೀ ಸೆಟ್ಟಲ್ಲಿ ಫ್ರೆಶ್ ಆಗಿದ್ದವರು ಅವರಿಬ್ಬರೇ. ಅಂತ ರಾಕ್ಷಸನ್ನ, ಕೆಲಸದ ರಾಕ್ಷಸನ್ನ ಈಗ 2 ಮಾತು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದು ವಿಚಾರ ನಾನು ಹೇಳಕ್ ಮರೆತುಬಿಟ್ಟೆ. ನಮಗೆಲ್ಲ ತುಂಬಾ ಖುಷಿ ಕೊಟ್ಟಿದ್ದು ಇನ್ನೊಂದು ವಿಚಾರ ಇದೆ. ಹೈದರಾಬಾದ್ಗೆ ನಾವು ಐಫಾ ಅವಾರ್ಡ್ಸ್ಗೆ ಹೋಗಿದ್ವಿ. ನಾವು ಬ್ಯಾಕ್ ಟು ಬ್ಯಾಕ್ 8 ಅವಾರ್ಡ್ ತಗೊಂಡಿದ್ದೀವಿ ನಾವು ಐಫಾ. ಅಲ್ವ ಸರ್? 8 ಅಲ್ಲ, ಸೈಮಾ ಎಷ್ಟು? 5. ಸೈಮಾ 5-6 ಫಿಲ್ಮ್ ಫೇರ್ 4, ಸ್ಟೇಟ್ 2. ನ್ಯಾಷನಲ್ಗೆ ಹೋಗೋದು ಫಿಲ್ಅಪ್ ಮಾಡಿದ ಫಾರ್ಮೆಟ್ ತಪ್ಪಾಗಿರೋದ್ರಿಂದ ಅದು ರಿಜೆಕ್ಟ್ ಆಯ್ತು. ನಮ್ಮ ಮ್ಯಾನೇಜರ್ಸ್ ಮಾಡೋದು ತಪ್ಪು. ಅಲ್ಲಿ ಐಫಾ ಅವಾರ್ಡ್ ಅನೌನ್ಸ್ ಆಗ್ಬೇಕಾರಂತೂ ಬೆಸ್ಟ್ ನೆಗೆಟಿವ್ ಅದು ಒಂದಿಷ್ಟು ನಾಮಿನೇಷನ್ಸ್ ಇರುತ್ತಲ್ಲ, ಅದರಲ್ಲೆಲ್ಲ ಬಂದು ಒಂದೊಂದು ಬರೀ ನಮ್ದೇ ಹೇಳ್ತಾ ಇದ್ರು. ಮಿಕ್ದವರೆಲ್ಲ ಬೇರೆ ಬಂದವ್ರ ಪಾಪ ಎಲ್ಲ ಜಲಸೆ ನಮ್ಮ ಬಗ್ಗೆ ಅವತ್ತು. ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸಾರಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ನಿಮಗೆಲ್ಲ ವಿಲಿಯಂ ಡೇವಿಡ್ ಅಂತ ಗೊತ್ತಾಗಬೇಕು ಅಂದರೆ ಅದು ರಂಗಿತರಂಗ, ಬಿಕಾಸ್ ಆಫ್ ಅನೂಪ್ ಮಂಡಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಸರ್ಗಿಂತ ಮುಂಚೆ ನಾನು ಭಂಡಾರಿ ಸರ್ ಜೊತೆ ಆ್ಯಡ್ಸನ್ನು ಶೂಟ್ ಮಾಡ್ತಾ ಇದ್ದೆ. ಆ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗೋದು ಗೊತ್ತಿಲ್ಲ, ಬಟ್ ಅದು ಇಲ್ಲಿ ತನಕ ಕರ್ಕೊಬಂತು. ಒಂದು ಒಳ್ಳೆ ಟೆಕ್ನಿಕಲ್ ಫಿಲ್ಮ್ ಮಾಡಬೇಕು ಅಂದರೆ ಇಂಥ ಡೈರೆಕ್ಟರ್ ಸಿಗ್ಬೇಕು ನಮಗೆ. ಆಮೇಲೆ ಪ್ರಕಾಶ್ ಸರ್ ಅಂತೂ ನನ್ನ ಸೆಟ್ಟಲ್ಲಿ ಯಾವತ್ತೂ ನೋಡಿಲ್ಲ, ಅವ್ರಿಗೆ ಕಾಣ್ತಾ ಇರಲಿಲ್ಲ. ಆಮೇಲೆ ಡೆಡಿಕೇಶನ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ನಮ್ಮ ಟೀಮಲ್ಲಿ ಎಲ್ಲರೂ ಆನ್ ಟೈಮಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ ಎದ್ದು ಒಂದೊಂದ್ಸಲ ನಾನು ಮತ್ತೆ ಅನೂಪ್ ಸರ್ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಕಾರ್ ಎಲ್ಲೆಲ್ಲೇ ಹೋಗ್ತಿತ್ತು, ನನಗೆ ಗೊತ್ತಿಲ್ಲ. ಅದು ಅವ್ರು ಶೇರ್ ಮಾಡ್ಬೋದು, ಮೋಸ್ಟ್ಲಿ ನನಗೆ ಗೊತ್ತಾಗಲ್ಲ. ಯಾಕಂದರೆ ರೆಸ್ಟ್ಲೆಸ್ ಟೈಮ್ ಇರ್ಬೋದು, ಬಟ್ ಅಷ್ಟೇ ಕ್ಲಾರಿಟಿ ಇತ್ತು ಸಿನಿಮಾದಲ್ಲಿ. ಬಟ್ ಇಂಥ ಒಳ್ಳೆ ಡೈರೆಕ್ಟರ್ ಜೊತೆ ಒಳ್ಳೆ ಟೆಕ್ನಿಷಿಯನ್ಸು. ಇವತ್ತು ನಿಮ್ದೆಲ್ಲ ಒಂದು ಪ್ರೆಸ್ ಮೀಟ್ ಅಂತ ಏನು ಕೂತ್ಕೊಂಡಿರ್ತೀನಲ್ಲ, ಎಲ್ಲ ಪ್ರೆಸ್ ಮೀಟಲ್ಲೂ ಕಾರಣ ಬಂದ್ಬಿಟ್ಟು ರಂಗಿತರಂಗ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವಿಲಿಯಂ. ಇವತ್ತು ವಿಲಿಯಂ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗಿದ್ದಾರೆ. 2 ದೊಡ್ಡ ಸಿನಿಮಾಗಳನ್ನ ಜೊತೆಯಾಗಿ ಒಪ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದು ನಮಗೆ ತುಂಬಾ ಹೆಮ್ಮೆ ಇದೆ. ಅದಲ್ಲದೆ ವಿಲಿಯಂ ಹತ್ರ ಒಂದು ಕಲಾವಿದ ಇದ್ದಾರೆ. ಅಲೆಪ್ಪಿಲಿ ಶೂಟಿಂಗ್ ಮಾಡಬೇಕಾದ್ರೆ ನಮಗೊಂದು ಕ್ಯಾರೆಕ್ಟರ್ ಮಾಡಬೇಕು, ಮರ ಹಾಕಬೇಕು. ಆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದವರಿಗೆ ಮರ ಹತ್ತಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಯಾಕಿದ್ದಾರೆ ಬಿಸಿ ಮಾಡ್ತೀರಿ, ನಾನಿದ್ದೀನಿ ಪಟ ಅಂತ ಮೇಲಿಂದ ಹತ್ತಿ ಅಲ್ಲಿಂದ ನೀರಿಗೆ ತುಂಬಾ ನೀರಿದೆ, ಬ್ಯಾಕ್ ವಾಟರ್ಸ್ ಕೊಳಕ್ಕೆ ಅಂತ ಡೈಗ್ ಹೊಡೆದ್ಬಿಟ್ರು. ಆ ಸೀನ್ ತುಂಬಾ ಚೆನ್ನಾಗಿ ಬಂದಿದೆ. ಆ ಕಾಯಿನ್ ಹಾರಿಸೋ ಸೀನು ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವರ ಕಲಾವಿದನೂ ಮುಂದಕ್ಕೆ ಹೊರ ಬರಲಿ, ಬಿಸಿ ಕಲಾವಿದನೂ ಆಗಲಿ ಅಂತ ನಾನು ಹಾರೈಸ್ತೀನಿ. ಅದೇ. ಸೊ ಈಗ ರಂಗಿತರಂಗದ ಕ್ಯಾಪ್ಟನ್ ಆಫ್ ದಿ ಶಿಪ್ ಇವರು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಫಸ್ಟಿಗೆ ಬಂದು ಸುದೀಪ್ಗೆ ಒಂದು ಸ್ಕ್ರಿಪ್ಟ್ ಬರೆದ್ಬಿಟ್ಟು, ಡ್ಯಾಡಿ ಇದನ್ನ ನೀವು ಡೈರೆಕ್ಟ್ ಮಾಡಿ. ನಾ ಸ್ಕ್ರಿಪ್ಟ್ ನೋಡಿದ್ರೆ ತುಂಬ ಪವರ್ಫುಲ್ ಇದೆ, ಇಲ್ಲಿ ಮೆಟೀರಿಯಲ್ ಇದೆ ಅನ್ನೋದು ಅರ್ಥ ಆಯಿತು. ಆಗ ನಾನು ಹೇಳಿದೆ, ಇಲ್ಲ ಮಗ, ನೀನು ದೊಡ್ಡದಾಗಿ ಸುದೀಪ್ಗೆ ನೀನೇ ಡೈರೆಕ್ಟ್ ಮಾಡು, ಆದರೆ ಅದಕ್ಕೆ ತಯಾರಿ ಬೇಕು. ನೀನು ತಯಾರಿ ಮಾಡದೆ ಯಾವ ಫೀಲ್ಡಲ್ಲೂ ನಾವು ಹೇಳಿದ್ರೆ ನಾವು ಮೇಲ್ ಬೀಳಕ್ಕಾಗಲ್ಲ. ಯು ಹ್ಯಾವ್ ಟು ಫೈಂಡ್ ಯುವರ್ ವೇ. ಅಲ್ಲಿಂದ ಲೈಫ್ ಮೇಟ್ಸ್ ಲೈಫ್ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ ಇನ್ಫೋಸಿಸ್ಗೆ. ಅದು ಕಾರ್ಪೊರೇಟ್ ವರ್ಲ್ಡಲ್ಲಿ ಬೆಸ್ಟ್ ಇದು ಬಂದ್ಬಿಡುತ್ತೆ ಡಾಕ್ಯುಮೆಂಟ್ರಿ ಆಲ್ ಓವರ್ ಇಂಡಿಯಾ.
ಆಮೇಲೆ ಅಮೆರಿಕದಲ್ಲಿ ರಸಲ್ ಹಾರ್ವರ್ಡ್ ಅಂತ ಹಾಲಿವುಡ್ ಸ್ಟಾರ್ನ ಇಟ್ಕೊಂಡು, ಲ್ಯಾನ್ಸ್ ಕ್ಯಾಪ್ಲನ್ ಹಾಲಿವುಡ್ ಕ್ಯಾಮ್ರಾಮನ್ನ ಇಟ್ಕೊಂಡು ವರ್ಡ್ಸ್ ಅಂತ ಒಂದು ಇದು ಮಾಡ್ತಾರೆ. ಅದು 120 ಕಂಟ್ರೀಸಲ್ಲಿ ಇದಾಗುತ್ತೆ. ಅದಕ್ಕೆ ಅವಾರ್ಡ್ಸ್ ಬೇರೆ ಬಂತು. ಅವ್ರು ರಸಲ್ ಹಾರ್ವರ್ಡ್ ಇಂಡಿಯಾಗೆ ಬಂದರು. ಆ ಶೋನ ಸುದೀಪ್ ಅವರೇ ಇನಾಗ್ರೇಟ್ ಮಾಡಿದ್ರು ಇಲ್ಲ ಏಟ್ರಿಯಾದಲ್ಲಿ. ಆಗ ಸುದೀಪ್ ನಿಮಗೆ ಓಪನ್ ಡೇಟ್ ಕೊಡ್ತೀನಿ, ಎನಿ ಟೈಮ್ ಯು ಡೂ ಇಟ್ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದರು. ಆ ಕ್ವಾಲಿಟಿನ ನೋಡಿ ಅದನ್ನು ಉಳಿಸ್ಕೊಂಡು ಈಗ ಅದೇ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡು ಈಗಾಗಲೇ 2 ಸಿನಿಮಾ ಆಗ್ತಾ ಇದೆ. 2ನೇ ಸಿನಿಮಾ ಈಗ ಆಗ್ತಾ ಇದೆ. ಸೊ ಅವರಿಗೆ ಎಲ್ಲದಕ್ಕೂ ಕಾರಣ ಆಗಿರುವಂಥದ್ದು ರಂಗಿತರಂಗ ಫೌಂಡೇಶನ್. ಸೊ ಅದನ್ನು ಹೇಗಾಯಿತು, ಏನಾಯಿತು, ಅವರ ಅನಿಸಿಕೆ ಏನು ಅನ್ನೋದನ್ನು ಅವರೇ ಹೇಳ್ತಾರೆ ನಿಮಗೆ. ಎಲ್ಲರಿಗೂ ನಮಸ್ಕಾರ. ರಂಗಿತರಂಗ ಜುಲೈ 3rd 2015 ರಿಲೀಸ್ ಆಗಿದ್ದು. ಸೊ ಈಗಾಗಲೇ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನ ಹೇಳಿದ್ರು. ಎಲ್ಲರೂ ಹೇಳಿದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ, ಹಿಂದೆಯಿಂದನೇ ಸಪೋರ್ಟ್ ಮಾಡ್ತಿದ್ರು ಯಾವಾಗ್ಲೂ. ಯಾವಾಗ ಒಂದ್ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ. ಬಟ್ ಯಾವಾಗ ಬಂದ್ರೂ ಒಂದು ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ. ಸೊ ನಿರೂಪ್ ಹೇಳಿದಾಗೇನೆ ರಿಲೀಸ್ ದಿವಸ ಕಪಾಲಿ ಥಿಯೇಟರ್, ಮೇನ್ ಥಿಯೇಟರ್, ನಮಗೆ ಜನ ಎಲ್ಲ ಆಚೆ ಬಂದವರೆಲ್ಲ ಆಲ್ಮೋಸ್ಟ್ ಅಂದ್ರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇನೆ. ಎಲ್ಲರೂ ಬಂದು ಇಲ್ಲ ಅವಾರ್ಡ್ ಬರ್ಬೋದು, ಒಂದಷ್ಟು ಕ್ರಿಟಿಕ್ಸ್ ಹೊಗಳ್ಬೋದು, ಬಟ್ ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ ಅಂದ್ರು. ನನಗೆ ಶಾಕ್ ಆಗೋಯ್ತು. ಬಿಕಾಸ್ ನಾನು US ಅಲ್ಲಿ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ವೈಫ್ ಪ್ರಾಮಿಸ್ ಮಾಡಿದ್ದೆ. ಅವ್ರು ಹೇಳಿದ್ರು ನನಗೆ, ಸಿನಿಮಾ ಗೆದ್ರೆ ನಾನು ಇಂಡಿಯಾಗೆ ಬರ್ತೀನಿ, ಸೋತ್ರೆ ನೀನು ವಾಪಸ್ ಬರಬೇಕು ಅಂತ. ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನು ಕೆಲಸ ಮಾಡೋದಲ್ಲಿ, ಬಿಟ್ಬಿಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ, ಕ್ವಿಟ್ ಮಾಡ್ಬಿಟ್ಟಿದ್ದೀನಿ ಕಂಪ್ನಿನ, ಏನು ಮಾಡೋದು ಅಂತ ಅದೇ ತಲೆಯಲ್ಲಿ ನನಗೆ. ಬಿಕಾಸ್ ನನಗೆ ಆ ರಿಯಾಕ್ಷನ್ ಅಲ್ಲೇನೆ ನನಗೆ ಸಿನಿಮಾ ಮುಗೀತು ಅಂತಾನೆ ಅನ್ನಿಸ್ತು. ಮಧ್ಯದಲ್ಲಿ ಒಂದು ಜಾಗದಲ್ಲಿ ಕೂತಿದ್ದೀನಿ, ಯಾರೋ ಥಿಯೇಟರ್ ಓನರ್ದು ಅಸಿಸ್ಟೆಂಟ್ ಯಾರೋ ಕರೆದುಬಿಟ್ಟು ಟ್ರಿಮ್ ಮಾಡಿ ಸಿನಿಮಾ ಓಡಲ್ಲ ಇಲ್ಲ ಅಂದ್ರೆ ನಾನು ಏನು ಟ್ರಿಮ್ ಮಾಡೋದು, ಏನು ಮಾಡೋದು, ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೂತಿದ್ದೆ. ಅವಾಗ ನಮ್ಮ ತಂದೆ ಬಂದು ಹೇಳಿದ್ರು, ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದ್ದೀರಾ, ಇವಾಗ ನೀವು ರೀಎಡಿಟ್ ಮಾಡಿ ಮಾಡಿದ್ರು ಇನ್ನೊಂದು 4-5 ದಿನ ಬೇಕು, ಅಷ್ಟರಲ್ಲಿ ಸಿನಿಮಾ ಕತೆ ಮುಗ್ದೋಗಿರುತ್ತೆ. ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದ್ರು. ಆ್ಯಂಡ್ ಅವಾಗ ಪ್ರಕಾಶ್ ಅವ್ರು ಸುಮ್ಮನೆ ಸ್ಮೈಲ್ ಮಾಡೋರು, ಹೊರಟ್ಬಿಟ್ರು, ಏನೂ ಹೇಳಿಲ್ಲ. ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ. ರಿವ್ಯೂಸ್ ಆರ್ ಫೇವರೇಬಲ್, ಬಟ್ ನನಗೆ ಅದ್ರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ. ಅವಾಗ ನಿರೂಪ್ ಹೇಳಿದೆ, ನನಗೆ ಸ್ಟ್ರೆಂತ್ ಇಲ್ಲ ಹೋಗೋಕ್ಕೆ, ನೀನು ಹೋಗು ಥಿಯೇಟರ್ ವಿಸಿಟ್ ಮಾಡ್ಕೊಂತ. ನಿರೂಪ್ ಥಿಯೇಟರ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಪೋಸ್ಟರ್ ಇರ್ತಾ ಇರಲಿಲ್ಲ. ಅವಾಗೆಲ್ಲ ಸ್ವಲ್ಪ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರಲಿಲ್ಲ, ಶೋಸ್ ಜಾಸ್ತಿ ಇರ್ತೀವಿ. ಇವತ್ತು ಪ್ರಾಬ್ಲಮ್ ಇದೆ, ಬಟ್ ಅವತ್ತು ಪೋಸ್ಟರ್ ಇರ್ತಾ ಇರಲಿಲ್ಲ ನಮ್ದು. ಸೊ ಅವ್ನು ಹೋಗೋದು, ಟ್ರೈಲರ್ ತೋರಿಸೋದು, ಲೈನಲ್ಲಿ ನಿಂತವ್ರಿಗೆ ನಮ್ಮ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು. ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡೆ, ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಲ್ಲ ಏನು ಐಡಿಯಾ ಮಾಡೋದು ಇದಕ್ಕೆ ಅಂತ ಸೋಷಿಯಲ್ ಮೀಡಿಯಲ್ಲಿ ಅವಾಗ ಬಂದಿದ್ದ ಐಡಿಯಾಗಳು ಇವತ್ತಿಗೂ ಯೂಸ್ ಆಗ್ತಾ ಇರೋದೆಲ್ಲ. ಬುಕ್ ಮೈ ಶೋಲ್ ಹೋಗೋದು, ಸ್ಕ್ರೀನ್ ಶಾಟ್ ತೆಗೆಯೋದು, ಹೌಸ್ಫುಲ್ ಆಗಿರೋದನ್ನೆಲ್ಲ ಹಾಕೋದು, ರೆಡ್ ಇರೋದೆಲ್ಲ ಹಾಕೋದು. ಯಾರೋ ಕಳಿಸೋರು IMDb 9.7 ರೇಟಿಂಗ್ ಇತ್ತು ಅವತ್ತಿಗೆ. ನಾನು IMDb ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದೆ. ಅವತ್ತಿಂದ ಐ ಥಿಂಕ್ ದ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇರ್, IMDb ರೇಟಿಂಗ್ ಹಾಕುವಂಥದ್ದು. ಸೊ ಈ ಥರದ್ದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವ್ರು ಕಾಲ್ ಮಾಡಿದ್ರು. ಅವ್ರು ಅದುವರೆಗೂ ಸಿನಿಮಾನೇ ನೋಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಸಿನಿಮಾ ಕಥೆನೂ ಕೇಳಿರ್ಲಿಲ್ಲ. ನಾನು ಅವ್ರಿಗೆ ಸಿನಿಮಾದ ಓಪನಿಂಗ್ ಸೀನ್, ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದು ಒಂದು ಸೀನ್ ಹೇಳಿದ್ದೆ. ಆಮೇಲೆ ಹಾಡುಗಳನ್ನ ಅವತ್ತು ಬರ್ದಿದ್ದೆ, ಅದನ್ನೆಲ್ಲ ಹಾಡು ಕೇಳ್ಬಿಟ್ಟು ಅವರು ಇದೆಲ್ಲ ಕೇಳಿದಾಗ ರಾಜ್ಕುಮಾರ್ ಅವರ ಟೈಮ್ದು ಹಾಡುಗಳನ್ನ ಕೇಳಿದಂಗೆ ಆಗ್ತದೆ, ನನಗೆ ಸಿನಿಮಾ ಮಾಡೋಣ ಅಂದ್ರು. ಅಷ್ಟು ಕೇಳಿ ಸಿನಿಮಾ ಮಾಡಿ, ಆ್ಯಂಡ್ ಸಿನಿಮಾ ರಿಲೀಸ್ ಆಗಿ 2 ದಿನ ಆದ್ಮೇಲೆ ಅದನ್ನು ನೋಡಿ ನನಗೆ ಫೋನ್ ಮಾಡಿ ಏನ್ ಸಿನಿಮಾ ಮಾಡಿದಿರ ಅನ್ನೋ ತುಂಬಾ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು. ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಕ್ಕೆ ಶುರು ಆಯ್ತು, ಜನ ನೋಡಕ್ ಶುರು ಮಾಡಿದ್ರು. ಅವಾಗ ಅವರು ಒಂದು ನೆಮ್ಮದಿಯಾಗಿ ಸಿನಿಮಾನ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್, ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್. ಅಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿಯಿಂದಾಗಿ ಇವತ್ತು ಬಂದಿಲ್ಲಿ ಕೂತಿದ್ದೀವಿ ನಾವು. ಹಾಗೆ ಅಫ್ಕೋರ್ಸ್ ನಿರೂಪ್, ರಾಧಿಕಾ ಅಂಡ್ ಅವಂತಿಕಾ, ನಾವು ಥ್ರೂಔಟ್ ದ ಫಿಲ್ಮ್ ಅವ್ರ ಶೂಟ್ ಇತ್ತು, ಅವ್ರ ಸೀನ್ ಇತ್ತೋ ಇಲ್ವೋ, ಅವರು ಸೆಟ್ ಅಲ್ಲಿ ಇರೋರು, ಯಾವಾಗ ಯಾರನ್ನ ಕರಿತೀನಿ ಅವ್ರು ಬಂದು ಆಕ್ಟ್ ಮಾಡಬೇಕು. ಅಂಡ್ ಅವತ್ತಿಗೆ ನಮ್ಮ ಒಂದು ಸೋಲ್ ಏನಿದೆ ಅಂದ್ರೆ ನಾವೇನ್ 10 ರೂಪಾಯಿ ಖರ್ಚು ಮಾಡಿದ್ರು ಅದು ಸ್ಕ್ರೀನ್ ಮೇಲೆ ಕಾಣಬೇಕು ಅಂತ. ಸೊ ಕ್ಯಾರವನ್ ಇರ್ತಾ ಇರ್ಲಿಲ್ಲ, ಇನ್ನೊಂದು ಇರ್ತಾ ಇರ್ಲಿಲ್ಲ, ಏನೇ ಇದ್ರು ಅದೆಲ್ಲ ಸಿನಿಮಾ, ಏನ್ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಸೊ ಇವರು ರಾಧಿಕಾ ಹೇಳಿದ್ರು ನಾನು ಡ್ರೈವರ್ ಆಗಿ ಇದ್ದೆ ಸಿನಿಮಾಗೆ ಅಂತ. ಬಟ್ ಲಿಟ್ರಲಿ ಐ ವಾಸ್ ಅ ಡ್ರೈವರ್. ಬಿಕಾಸ್ ಅಗೇನ್ ಟು ಸೇವ್ ಬಜೆಟ್ ನಾವೇನ್ ಮಾಡ್ತಾ ಇದ್ವಿ,
ಶೂಟಿಂಗ್ಗೆ ನಮ್ಮ ಕಾರ್ಗಳನ್ನ ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು ಅಂಡ್ ಶೂಟಿಂಗ್ ಕಂಟಿನ್ಯೂಸ್ ನಾವು 6 to 2 ಶೂಟ್ ಮಾಡೋದು, ಮುಗಿಸ್ಬಿಟ್ಟು ಲಾಸ್ಟ್ ಡೇ 6 o'clock ಪ್ಯಾಕಪ್ ಮಾಡಿದ್ರೆ ಹೋಟೆಲ್ ಬಿಲ್ ಎಕ್ಸ್ಟ್ರಾ ಮಾಡೋದು ಬೇಡ, ಇವತ್ತೇ ಹೊರಡೋಣ ಅಂತ ರಾತ್ರಿ ಹೊರಡೋದು. ಸೊ ಹಿಂಗ್ ಮಾಡಿಕೊಂಡು ವಿಲಿಯಮ್ಗೂ ಗೊತ್ತಿದೆ, ಅದೇ ವಿಲಿಯಂ ಆಗ್ಲೇ ಮಾತಾಡಿದ್ದೆ ಅದ್ರ ಬಗ್ಗೆ. ಸೊ ಡ್ರೈವ್ ಮಾಡ್ತಾ ಇರ್ತೀವಿ, ಡ್ರೈವ್ ಮಾಡ್ಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ, ಸಡನ್ಲಿ ಶಿಪ್ಪಲ್ಲಿ ಹೋಗ್ತಾ ಇದೀನಿ, ಶಿಪ್ಪಿಂದ ಹತ್ಕೊಂಡು ನಂಗೆ ಏರೋಪ್ಲೇನ್ ಹತ್ತಿದೀನಿ, ಕಣ್ಣಿಂಗ್ ತೆಗೆದ್ರೆ ರೋಡಲ್ಲಿ ಹೋಗ್ತಾ ಇದೀನಿ ಮತ್ತೆ. ಸೊ ಈ ತರ ಎಲ್ಲ ಡ್ರೈವ್ ಮಾಡ್ತಿದ್ದೆ. ಒಂದ್ಸಲ ನಾನು ವಿಲಿಯಂ ಡ್ರೈವ್ ಮಾಡ್ತಾ ಇದೀವಿ, ಒಂದು ಡೆನಾನ ಸಾಂಗ್ಗೆ ಒಂದಷ್ಟು ಮಾಂಟೇಜ್ ಶೂಟ್ ಮಾಡ್ಬೇಕು ನಮ್ಗೆ. ಸೊ ನಾವಿಬ್ರು ಹೋಗ್ತಾ ಇದೀವಿ, ಜೋರ್ ನಿದ್ದೆ ಬರ್ತಾ ಇದೆ ನನಗೆ. ವಿಲಿಯಂ ಡ್ರೈವ್ ಮಾಡಕ್ ಹೇಳೋಣ ಅಂತ ನೋಡ್ತೀನಿ, ವಿಲಿಯಂ ಗೊರ್ಕೆ ಹೊಡಿತದೆ ಪಕ್ಕದಲ್ಲಿ. ಏನ್ ಮಾಡೋದು, ಸರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀನಿ. ಸಡನ್ ಆಗಿ ಯಾರೋ ನನ್ನ ಮೇಲೆ ಬಿದ್ದಂಗಾಯ್ತು. ನೋಡಿದ್ರೆ ನಿದ್ದೆಯಿಂದ ಎದ್ರೆ ವಿಲಿಯಂ ನಿದ್ದೆ ನನ್ನ ಮೇಲೆ ಬಿದ್ದಿದ್ದಾರೆ. ಸೊ ಅದಾದ್ಮೇಲೆ ಇಬ್ರು ಇಳಿದು ಮುಖ ಎಲ್ಲ ತೊಳ್ಕೊಂಡು ವಿಲಿಯಂ ಮಾತಾಡ್ಸಿ, ವಿಲಿಯಂ ನನ್ಗೆ ಆಗೋದಿಲ್ಲ ಡ್ರೈವ್ ಮಾಡಕ್ಕೆ ಅನ್ಕೊಂಡು. ಸೊ ಈ ತರ ಎಲ್ಲ ಸರ್ಕಸ್ ಮಾಡ್ಕೊಂಡು ಮಾಡಿದ್ವಿ. ಸೊ ಅದರಲ್ಲಿ ನನಗೆ ಅಫ್ಕೋರ್ಸ್ ಮೈ ಆಕ್ಟರ್ಸ್ ನಿರೂಪ್, ರಾಧಿಕಾ ವಂತಿಕಾ ಸಪೋರ್ಟ್ ವಾಸ್ ಇಮೆನ್ಸ್. ಎಲ್ಲೂ ತೊಂದರೆ ಕೊಟ್ಟಿಲ್ಲ ಅಂಡ್ ಪ್ರಿಪೇರ್ಡ್ ಆಗಿ ಬರೋರು. ಫಸ್ಟ್ ಟೈಮ್ ಆಕ್ಟರ್ಸ್ ಆದ್ರೂ ಯಾವುದು ಆಕ್ಟರ್ಸ್ ಇಂದ ರೀಟೇಕ್ ಅಂತ ಯಾವತ್ತೂ ಆಗ್ತಾ ಇರ್ಲಿಲ್ಲ. ಈಗ ಟ್ರೇಲರ್ ಅಲ್ಲೂ ನೀವು ನೋಡಿದ್ರಿ, ಕೊನೆಯಲ್ಲಿ ನಿರೂಪ್, ಅವಂತಿಕಾ, ರಾಧಿಕಾದು ಪೋಸ್ಟರ್ ಬಂತು ಒಂದು. ಸೊ ಆ ಕಾಣಿಸೋ 3 ಸಿಂಹ ಅವ್ರು 3 ಜನ ಆದ್ರೆ, ಕಾಣದೇ ಇರೋ 4ನೇ ಸಿಂಹ ಸಾಯಿ ಕುಮಾರ್ ಸರ್. ಅವರು ನಮಗೆ ಒಂದು ತುಂಬಾ ದೊಡ್ಡ ಚಾಲೆಂಜ್ ಏನಿದ್ದು ಅಂದ್ರೆ, ಸಾಯಿ ಕುಮಾರ್ ಸರ್ನ ಜಾಸ್ತಿ ಪ್ರಮೋಟ್ ಮಾಡಕ್ಕಾಗಲ್ಲ ನಾವು. ಬಟ್ ಅವರೊಬ್ಬರೇ ನಮ್ಮ ಸಿನಿಮಾದಲ್ಲಿ ಯಾರೊಂದು ಗೊತ್ತಿರೋದು, ನಾವು ಯಾರೊಂದು ಗೊತ್ತಿಲ್ಲ. ಬಟ್ ಆದ್ರೂ ನಾನು ಅವ್ರನ್ನ ತುಂಬಾ ನಾನು ಪ್ರಮೋಟ್ ಮಾಡಕ್ ಹೋದ್ರೆ ಜನಕ್ಕೆ ಎಲ್ಲಿ ಟ್ವಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆದಷ್ಟು ಪೋಸ್ಟರ್ಸ್ ಎಲ್ಲ ಅವಾಯ್ಡ್ ಮಾಡಿ ತುಂಬಾ ಸಟಲ್ ಟ್ರೇಲರ್ನು ಕಮ್ಮಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದೆ. ಅಂಡ್ ನನ್ನ ಲೈಫಲ್ಲಿ, ಬೇರೆಯವ್ರು ನೋಡಿರ್ಬೋದೇನೋ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಲನ್ ಎಂಟ್ರಿಗೆ ವಿಸಿಲ್ ಹೊಡೆದಿದ್ದು ನೋಡಿದ್ದು ರಂಗಿತರಂಗದಲ್ಲಿ. ಸೊ ಎಲ್ಲ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದ ನಾನು ಆ ಟೈಮಲ್ಲಿ. ಯೂಶಲಿ ಐದರ್ ಇಂಟರ್ವಲ್ ಪಾಯಿಂಟ್ ಅಥವಾ ಸಿನಿಮಾ ಎಂಡಿಂಗ್ ಟೈಮ್ಗೆ ಹೋಗಿ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೊರಡ್ತಾ ಇದ್ದ. ಒಂದು ಐ ಥಿಂಕ್ ಶಿವಮೊಗ್ಗದಲ್ಲಿ ನಾನು ಇನ್ನು ಸ್ವಲ್ಪ ಬೇಗ ರೀಚ್ ಆಗ್ಬಿಟ್ಟು, ನಮಗೆ ಟೈಮಿಂಗ್ಸ್ ರಾಂಗ್ ಕೊಟ್ಟಿದ್ರು, ಬೇಗ ರೀಚ್ ಆದಾಗ ಅಲ್ಲಿ ಪ್ರೊಜೆಕ್ಷನ್ ಮಾಡೋರೊಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು, ಸರ್ ಏನ್ ಸಿನಿಮಾ ಮಾಡಿದಿರ ಸರ್, ಸೌಂಡ್ ಎಷ್ಟು ಚೆನ್ನಾಗಿದೆ ಸರ್, ನಾನು ಅಲ್ಲಿ ಕೂತ್ಕೊಂಡು ಹಾರರ್ ಸೀನ್ ಬಂದಾಗ ಜಾಸ್ತಿ ಮಾಡ್ತೀನಿ, ಬೇರೆ ಸೀನ್ ಬಂದಾಗ ಕಮ್ಮಿ ಮಾಡ್ತೀನಿ, ಅಂಡ್ ಯಾರಾದ್ರೂ ಸಾಂಗ್ ಟೈಮಲ್ಲಿ ಆಚೆ ಬರಕ್ ನೋಡಿದ್ರೆ ಹೋಗಿ ವಾಪಸ್ ಕಳಿಸ್ತೀನಿ ಅಂತೆಲ್ಲ ಅಂದ್ರು. ತುಂಬಾ ಖುಷಿ ಆಯ್ತು ಅಂತ ಒಬ್ರು ಸೀನಿಯರ್ ಪ್ರೊಜೆಕ್ಷನಿಸ್ಟ್ ಹತ್ರ ಹೇಳಿದ್ದು. ಸೊ ಸರ್ ಒಂದ್ಸಲ ಒಳಗಡೆ ನೋಡಿ ಸರ್ ಅಂದ್ರು. ಹೋದೆ. ಆ ಟೈಮ್ ನಾನು ಹೋಗೋ ಟೈಮ್ ಕರೆಕ್ಟ್ ಆಗಿ ಸಾಯಿ ಕುಮಾರ್ ಸರ್ದು ಟ್ರಾನ್ಸ್ಫಾರ್ಮೇಶನ್ ಸೀನ್ ಅವರು ಚಕ್ ಅಂತ ಹಿಂಗೆ ಸ್ಟಾರ್ಟ್ ಆಗ್ತದೆ. ಅಂಡ್ ಅದು ಸ್ಟಾರ್ಟ್ ಆದಾಗ ಜನ, ಅಫ್ಕೋರ್ಸ್ ನಾವು ಬರಿಬೇಕಾದ್ರೆ ಈಸ್ ಅ ವಿಲನ್, ಇವಾಗ ಹೀರೋಯಿನ್ ಕಿಡ್ನಾಪ್ ಮಾಡಿದಾರೆ, ಇದೆಲ್ಲ ಬರ್ದಿದೀವಿ. ಬಟ್ ಅಲ್ಲಿ ರಿಯಾಕ್ಷನ್ ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು. ಅಂದ್ರೆ ವಿಸಿಲ್ ಹೊಡಿತಾ ಇದಾರೆ, ಕಿರ್ಚಾಡ್ತಾ ಇದಾರೆ, ಅಂಡ್ ನನಗೆ ಗೂಸ್ ಬಂಪ್ ಬಂದ್ಬಿಡ್ತು. ಅಂಡ್ ಥ್ರೂ ಔಟ್ ದಟ್ ಕ್ಲೈಮ್ಯಾಕ್ಸ್, ಇನ್ಫ್ಯಾಕ್ಟ್ ನಾವೆಲ್ಲ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿ, ಐ ಹ್ಯಾವ್ ಅ ಪ್ರಾಬ್ಲಮ್, ನನಗೆ ಏನೇ ಸೀನ್ ತೆಗೆದ್ರು ನನಗೆ ಇಷ್ಟ ಆಗೋದಿಲ್ಲ, ಇನ್ನೂ ಚೆನ್ನಾಗಿ ತೆಗಿಬೇಕಿತ್ತು, ಇದು ಏನಿದು ಹಿಂಗ್ ಬಂದಿದೆ ಅಂತ. ಸೊ ನನ್ನ ಕ್ಲೈಮ್ಯಾಕ್ಸ್ ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೆ, ನಾವು ಆಕ್ಚುಲಿ ನೈಟಲ್ಲಿ ಶೂಟ್ ಮಾಡಬೇಕಿತ್ತು. ಬಟ್ ಡ್ಯೂ ಟು ಸರ್ಟನ್ ಇಶ್ಯೂಸ್ ನನಗೆ ಆಗ್ತಾ ಇಲ್ಲ. ಸೊ ಡೇನಲ್ಲಿ ಶೂಟ್ ಮಾಡ್ಬಿಟ್ಟಿದ್ದೀನಿ. ನನ್ಗೆ ಅದೆಲ್ಲ ತಲೆಯಲ್ಲಿ. ಬಟ್ ಆಡಿಯನ್ಸ್ ಅದನ್ನೆಲ್ಲ ಯಾವ್ದು ನೋಟಿಸೇ ಮಾಡ್ತಾ ಇಲ್ಲ. ಆ ಪರ್ಫಾರ್ಮೆನ್ಸ್ ನೋಟಿಸ್ ಮಾಡ್ತಾ ಇದಾರೆ ಅಂಡ್ ಅದನ್ನ ಎಂಜಾಯ್ ಮಾಡ್ತಾ ಇದಾರೆ. ಸೊ ದ ಫಸ್ಟ್ ಟೈಮ್ ಐ ನರೇಟೆಡ್ ಟು ಸಾಯಿ ಕುಮಾರ್ ಸರ್ ಲಿಮಿಟೆಡ್ ಅಲ್ಲಿ, ಅದೇ ಅವ್ರು ಹೇಳಿದಾಗ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿ ಎಲ್ಲ ನರೇಟ್ ಮಾಡಿದೆ. ನಾನು ಫುಲ್ ಸ್ಟೋರಿ ಹೇಳಿರ್ಲಿಲ್ಲ ಅವ್ರಿಗೆ, ಅವರ ಪೋರ್ಷನ್ಸ್ ಮಾತ್ರ ಹೇಳಿದ್ದೆ. ಸೊ ಒರಾನ್ ಮಾಲ್ ಅಲ್ಲಿ ಐ ಥಿಂಕ್ 3-4 days ಆದ್ಮೇಲೆ ಸರ್ ಬಂದ್ರು. ಅಂಡ್ ಅವ್ರಿಗೆ ಸೀಟ್ ಮಾಡ್ಸಕ್ ನಮ್ಗೆ ಆಗಿಲ್ಲ, ಎಲ್ಲ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ರು, ಬಿಕಾಸ್ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ಆಚೆ ಬಂದ್ರು, ಫಿಲ್ಮ್ ಮುಗಿಸ್ಕೊಂಡು ನಾವು ಆಚೆ ವೆಯ್ಟ್ ಮಾಡ್ತಾ ಇದ್ದ. ಭಯ, ಏನ್ ಭಯ ಅಂತ ಅಂದ್ರೆ, ಹಿ ವಾಸ್ ಶಾಕ್ಡ್, ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ರೆಸ್ಟ್ ಆಫ್ ದ ಫಿಲ್ಮ್ ಹಿಂಗಿರುತ್ತೆ ಅಂತ. ಸೊ ಹಾಗೆ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಯಿ ಕುಮಾರ್ ಸರ್. ಇನ್ಫ್ಯಾಕ್ಟ್ ಸರ್ ಹೇಳಿದ್ರು, ಇವಾಗ ನಿರೂಪ್ ಜೊತೆ ಕೆಲಸ ಮಾಡ್ತಾ ಇದಾರೆ, ನೆಕ್ಸ್ಟ್ ಆಲ್ರೆಡಿ ರೆಡಿ ಆಗ್ತದೆ ಸತ್ಯಸನ್ ಆಫ್ ಹರಿಶ್ಚಂದ್ರ. ನಾನು ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕಿತ್ತು, ಇದೆಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವತ್ತು ಹೇಳ್ತಾ ಇದೀನಿ ನಾನು. ಸೊ ವಿಕ್ರಾಂತ್ ರೋಣ ಅವತ್ತಿಗೆ ಸ್ಕ್ರಿಪ್ಟ್ ಅವ್ರಿಗೆ ನರೇಟ್ ಮಾಡಿದ ರಂಗಿತರಂಗ 2 ಆಗಿತ್ತು. ಸೊ ರಂಗಿತರಂಗ 2 ನಲ್ಲಿ ಒಂದು ಮುಖ್ಯ ಪಾತ್ರ ಸರ್ ಮಾಡಬೇಕಿತ್ತು. ಅಂಡ್ ಅವಾಗ ಸುದೀಪ್ ಸರ್ ಗೆ ಅಂತ ಬರ್ದಿರ್ಲಿಲ್ಲ, ತುಂಬಾ ಸಲ ಹೇಳಿದೀನಿ ನಾನಿದು. ಬೇರೆ ಯಾರೋ ಜೊತೆ ಈ ಸಿನಿಮಾ ಮಾಡಬೇಕಿತ್ತು, ಸಾಯಿ ಕುಮಾರ್ ಸರ್ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಬೇಕಿತ್ತು. ಬಟ್ ಇವೆನ್ಚುಲಿ ಅದು ಸುದೀಪ್ ಸರ್ ನರೇಟ್ ಮಾಡಿದ್ಮೇಲೆ ಒಂದು ಸರ್ಟನ್ ಚೇಂಜಸ್ ಆದಾಗ ಆ ಪಾತ್ರ ಅಷ್ಟಾಗಿ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ದೆನ್ ವಿ ಡಿಸೈಡೆಡ್ ಮುಂದಕ್ಕೆ ಯಾವ್ದಾರ ಒಂದು ದೊಡ್ಡ ರೀತಿಯಲ್ಲಿ ಮತ್ತೆ ಕೊಲಾಬರೇಟ್ ಆಗೋಣ ಅಂತ. ಹೋಪ್ಫುಲಿ ಸರ್ ಇಟ್ ವಿಲ್ ಹ್ಯಾಪನ್ ವೆರಿ ವೆರಿ ಸೂನ್. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಅಗೇನ್.
ಹಾಗೆ ಅಫ್ಕೋರ್ಸ್ ನಮ್ಮ ತಂದೆ ಸುಧಾಕರ್ ಭಂಡಾರಿ ಅವರು, ಅವ್ರಿಗೆ ನಾನು ಕೆಲಸ ಬಿಟ್ಟಿದ್ದು ಗೊತ್ತಿರಲಿಲ್ಲ. ಇದು ನಮ್ಮ ಮಾಧ್ಯಮದವರಿಂದಾಗಿ ಗೊತ್ತಾಗಿದ್ದು ಅವ್ರಿಗೆ. ಸೊ ಒಂದು ಇಂಟರ್ವ್ಯೂ ಕೊಟ್ಟೆ ನಾನು ಒಂದು ಇಂಗ್ಲಿಷ್ ಮ್ಯಾಗಝಿನ್ಗೆ, ಇದಕ್ಕೆ ನ್ಯೂಸ್ ಪೇಪರ್ಗೆ. ಅವರು ಎಲ್ಲ ಮಾತಾಡೋದ್ರೆಲ್ಲ ಆಯ್ತು. ಆಗಿ ಕೊನೆಗೆ ಕಟ್ ಮಾಡಿ ಒಂದು 10 ನಿಮಿಷ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು. ಮಾಡ್ಬಿಟ್ಟು ನೀವಿನ್ನೂ ಕೆಲಸ ಮಾಡ್ತಾ ಇದ್ದೀರಾ, ಬಿಟ್ಟಿದ್ದೀರಾ ಅಂತ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅಯ್ಯೋ ಕೆಲಸ ಬಿಟ್ಬಿಟ್ಟಿದ್ದೀನಿ ಅಂದೆ. ಸೊ ನನ್ನ ಮನೇಲಿ ಹೇಳಿದ್ದು ಸಬ್ಯಾಟಿಕಲ್ ತಗೊಂಡಿದ್ದೀನಿ, ಮತ್ತೆ ಸಿನಿಮಾ ಆದ್ಮೇಲೆ ವಾಪಸ್ ಹೋಗಿ ಜಾಯ್ನ್ ಆಗ್ತೀನಿ ಅಂತ. ಸೊ ನೆಕ್ಸ್ಟ್ ಡೇ ಹೆಡ್ಲೈನ್ ಬಂತು, ಟೆಕ್ಕಿ ಕ್ವಿಟ್ಸ್ ಜಾಬ್ ಟು ಮೇಕ್ ಮೂವಿ ಅಂತ. ನನ್ನ ಫೋಟೋ ದೊಡ್ಡದಾಗಿ. ನಮ್ಮ ತಂದೆ ಫೋನ್ ಮಾಡಿ ತಲೆ ಕೆಟ್ಟಿದೆ, ನಿಮ್ಗೆ ಕೆಲಸ ಆಗ್ಬಿಟ್ಟಿದ್ಯಾ ಅಂತ. ನಾನು ಇಲ್ಲ ಅವ್ರಿಗೆ ಸುಮ್ಮನೆ ಹೇಳಿದ್, ನಾನು ಆಕ್ಚುಲಿ ಬಿಟ್ಟಿಲ್ಲ, ಅವ್ರು ಕೆಲಸ ಮಾಡ್ಕೊಂಡೆ ಸಿನಿಮಾ ಮಾಡ್ತೇನೆ ಅಂದ್ರೆ ನನ್ಗೆ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ, ಅದಕ್ಕೆ ಹೇಳಿದೆ ಅಂತ. ಸೊ ಲಕ್ಕಿಲಿ ಸಿನಿಮಾ ಚೆನ್ನಾಗಾಯ್ತು. ಸೊ ಖುಷಿಯಾಗಿದ್ದಾರೆ ಇವತ್ತು. ಕೆಲಸ ಬಿಟ್ಟಿದ್ದು ಪ್ರಾಬ್ಲಿ ವಾಸ್ ದ ಬೆಸ್ಟ್ ಥಿಂಗ್ ಅಂತ ಅನ್ಸುತ್ತೆ. ಹಾಗೆ ಅಫ್ಕೋರ್ಸ್ ವಿಲಿಯಂ ಬಗ್ಗೆ ಹೇಳಿದೆ. ಇವತ್ತಿಗೂ ನಾನು ರಂಗಿತರಂಗ ಇವತ್ತುವರೆಗೂ ಹಿ ಈಸ್ ಮೈ ಮೇನ್ ಮ್ಯಾನ್. ಯಾವುದೇ ಒಂದು ಅವ್ರು ಬರೀ DOP ಆಗಿ ಕೆಲಸ ಮಾಡಲ್ಲ. ನೀವು ಅರವಿಂದ್ ಅವರ ಒಂದು ಸೀನ್ ನೆನಪಿರ್ಬೋದು ನಿಮಗೆ, ಅದು ರೆಡ್ ಸ್ವಿಫ್ಟ್ ಕಲರ್ ಕಾರ್, ಸ್ವಿಫ್ಟ್ ಕಾರ್ ಏನಿದೆ ನಮ್ದೇ ಕಾರ್ ಅದು. ಸೊ ಅದನ್ನ ಅರ್ಧ ಹಾಳು ಮಾಡಿದ್ ವಿಲಿಯಮ್ಮೆ. ಅವರು ಒಂದು ಸೀನ್ ಇದೆ, ಅದರಲ್ಲಿ ಇನ್ಸ್ಪೆಕ್ಟರ್ ಚೇಸ್ ಮಾಡ್ಕೊಂಡ್ ಬರ್ತಾರೆ ಜೀಪ್ ಅಲ್ಲಿ. ಕಾರ್ ಹಿಂಗ್ ಬರುತ್ತೆ, ಅದ್ರ ಮುಂದೆ ಸ್ಕಿಡ್ ಆಗಿ ಹೋಗಿ ಜೀಪ್ ನಿಲ್ಲಿಸ್ಬೇಕು. ಯಾರೋ ಒಬ್ರಿಗೆ ಹೇಳಿದ್ರು, ಅವ್ರು ಸರಿಯಾಗಿ ಮಾಡ್ತಲ್ಲ. ವಿಲಿಯಂ ನಾನ್ ಮಾಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಹತ್ಕೊಂಡ್ರು. ಹತ್ಬಿಟ್ಟು ಇವತ್ತಿಗೂ ನೋಡಿ ಆ ಸೀನ್ ನ ರಿಲೀಸ್ ಆದಾಗ ವಿಲಿಯಂ ಜೀಪ್ ಡ್ರೈವ್ ಮಾಡ್ತಿದ್ದಾರೆ, ಅರವಿಂದ್ ಅವ್ರ ಪಕ್ಕ ಕೂತಿದ್ದಾರೆ. ಸೊ ಸೀನ್ ಇದ್ದಿದ್ದು ಹಿಂಗ್ ಸ್ಕಿಡ್ ಮಾಡ್ಕೊಂಡ್ ಬರ್ತಾರೆ. ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿದು ಬಂದು ಕಾರ್ ಹತ್ರ ಬರಬೇಕು, ಅಲ್ಲ ಒಂದಿಗ ಡ್ರೈವ್ ಮಾಡ್ತಾ ಇರ್ತಾರೆ. ಸೊ ಆಕ್ಷನ್ ಹೇಳಿದೆ, ಕಾರ್ ಬಂತು, ಸ್ಕಿಡ್ ಆಯ್ತು. ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿಬೇಕು ಅಂತಾನೆ ಇರ್ಲಿಲ್ಲ, ವಿಲಿಯಂ ಹೇಳಿಸ್ಬಿಟ್ರು. ಆ ಸ್ಪೀಡಲ್ಲಿ ಸ್ಕಿಡ್ ಮಾಡಿದಕ್ಕೆ ಹಾರ್ಕೊಂಡು ಆಚೆ ಬಂದ್ಬಿಟ್ರು. ಬಟ್ ಅರವಿಂದ್ ಅವ್ರ ಕ್ರೆಡಿಟ್ ಕೊಡ್ಬೇಕು ನಾನು, ಯಾಕಂದ್ರೆ ಹಂಗೆ ಕಂಟಿನ್ಯೂ ಮಾಡಿದ್ರು. ಮಾಡ್ಬಿಟ್ಟು ಸೀದಾ ಸೀನ್ ನ ತೆಗೆದ್ಬಿಟ್ರು. ಬಿಕಾಸ್ ಅವ್ನ ಟೈಮು ಇರ್ಲಿಲ್ಲ. ಅವ್ರೇನಾದ್ರು ಅಲ್ಲಿ ಸ್ವಲ್ಪ ಯಾಮಾರಿದ್ರು ನಮ್ಗೆ ಶಾರ್ಟ್ ತೆಗಿಯಕ್ ಆಗ್ತಾ ಇರ್ಲಿಲ್ಲ. ಅಂಡ್ ನನ್ನ ಕಾರು ಆ ಶಾರ್ಟ್ ಅಲ್ಲಿ ಗೊತ್ತಾಗಲ್ಲ, ಬಟ್ ಜೀಪ್ ಇಂದ ಇಷ್ಟರಲ್ಲಿ ಮಿಸ್ ಆಗಿತ್ತು. ಸೊ ಅದಾದ್ಮೇಲೆ ನಾನು ಇವತ್ತುವರೆಗೂ ವಿಲಿಯಂ ಡ್ರೈವ್ ಮಾಡಿದ್ರೆ ಕೂತ್ಕೊಳ್ಳೋದಿಲ್ಲ. ಬಿಕಾಸ್ ಅವರು ಬೆಂಗಳೂರಿಂದ ಮಂಗಳೂರು ಹೋಗಿ ಅಂದ್ರೆ 4 ಗಂಟೆಗೆ ಕರ್ಕೊಂಡು ಹೋಗ್ತಾರೆ ಅವರು. ಸೊ ದಟ್ ವಾಸ್ ಒನ್ ಅಮೇಸಿಂಗ್, ಲಾಟ್ ಆಫ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸಸ್ ವಿಲಿಯಂ ಜೊತೆ ಆಕ್ಚುಲಿ. ಅಂಡ್ ವೇಲು ಸರ್, ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಯಾಕಂದ್ರೆ ನಾವು ನಿಮಗೆ ಆಡಿಯೋ ಬಂದ್ಬಿಟ್ಟು ಕೇಳಿಸಿದಾಗ ಅವತ್ತಿಗೆ ಅಗೇನ್ ರಿಸೋರ್ಸಸ್ ಎಲ್ಲ ಕಮ್ಮಿ ಇದ್ದಿದ್ರಿಂದ ನೀವು ಬಂದು ಸಾಂಗ್ಸ್ ಎಲ್ಲ ಕೇಳಿದ್ರಿ. ಪ್ರಾಬ್ಲಿ ನೀವು ನೋಡಿದಾಗ ಅಲ್ಲಿ ಅನ್ಸಿರ್ಬೋದು ನಿಮ್ಗೆ, ಸಂಗೀತ ಅನೂಪ್ ಭಂಡಾರಿ, ಸಾಹಿತ್ಯ ಅನೂಪ್ ಭಂಡಾರಿ, ಹಾಡಿರೋದನ್ನು ಕೆಲವು ಅನೂಪ್ ಭಂಡಾರಿನೇ. ಸೊ ಅಷ್ಟಿದ್ದು ಐ ಥಿಂಕ್ ಒಂದು ವಿಜಯ್ ಪ್ರಕಾಶ್ ಅವ್ರು ಬಿಟ್ಟರೆ ಅದ್ರಲ್ಲಿ ಯಾರು ದೊಡ್ಡ ಸಿಂಗರ್ಸ್ ಅಂತಾನಿಲ್ಲ, ಒಂದು ಹಾಡು ಹಾಡಿದ್ರು ವಿಜಯ್ ಪ್ರಕಾಶ್ ಅವರು. ಡಿಸ್ಪೈಟ್ ದಟ್ ಆ ಸಾಂಗ್ಸ್ ನ ಅಪ್ರಿಶಿಯೇಟ್ ಮಾಡಿ ನಿಮ್ಮ ಲಹರಿ ಆಡಿಯೋ ಕಂಪನಿ ಮೂಲಕ ಅದನ್ನ ಬಿಡುಗಡೆ ಮಾಡಿ. ನಾನು ಅವತ್ತು ಹೇಳಿದ್ದೆ, ನಾನು ಇನ್ನೂ ನೆನಪಿದೆ, ಫಸ್ಟ್ ಆಡಿಯೋ ರಿಲೀಸ್ ದಿವಸ ನನಗೂ ಲಹರಿ ಸಂಸ್ಥೆಗೂ ತುಂಬಾ ವರ್ಷಗಳ ನಂಟು. ವೇಲು ಸರ್ ಗೊತ್ತಿಲ್ಲ ಅಷ್ಟೇ ಅಂತ, ಯಾಕಂದ್ರೆ ನಮ್ಮಲ್ಲಿ ಪ್ರೇಮಲೋಕದ ಒಂದು ಕ್ಯಾಸೆಟ್ ಇರ್ತಾ ಇತ್ತು, ಅದರಲ್ಲಿ ಜೂಯ್ ಚಾವ್ಲಾ ಒಂದು ಆಪಲ್ ಶೇಪ್ ಒಳಗಡೆ. ಸೊ ಅವಾಗಿಂದ ನಮ್ಗೆ ಲಹರಿ ಅಂದ್ರೆ ಹಂಸಲೇಖ ರವಿಚಂದ್ರನ್ ಅವರ ಸಿನಿಮಾಗಳು ಅಂದ್ರೆ ಲಹರಿಲಿ ಬರೋದದು. ಸೊ ಆ ಲಹರಿ ಆಡಿಯೋ ಕ್ಯಾಸೆಟ್ಸ್ ಒಂದು ಕಲೆಕ್ಷನ್ ಇತ್ತು ನಮ್ಮ ಹತ್ರ. ಆಲ್ ರವಿ ಸರ್, ಹಂಸಲೇಖ ಸರ್ ಅವ್ರ ಸಾಂಗ್ಸ್ ಎಲ್ಲ ಇರ್ತಾ ಇತ್ತು. ಸೊ ಅದೇ ಸಂಸ್ಥೆಯಲ್ಲಿ ನಮ್ಮ ಹಾಡುಗಳು ಬಿಡುಗಡೆ ಆಗಿದ್ದು ನಮ್ಗೆ ಹೆಮ್ಮೆ. ಇವತ್ತಿಗೂ ಐ ಥಿಂಕ್ ಮಿಲಿಯನ್ಸ್ ಆಫ್ ವ್ಯೂಸ್ ಆಗಿದೆ ಇದರಲ್ಲಿ. ಅಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಹೇಮಂತ್ ಅವರಿದ್ದಾರೆ. ಹೇಮಂತ್ ಅವರೇ, ನಿಮ್ಗೆ ನೆನಪಿದೆ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಮಲ್ಟಿಪ್ಲೆಕ್ಸಸ್ ಜೊತೆ ನನಗೆ ದಿನ ಜಗಳ, ಶೋ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ಟ್ಯಾಂಡಿಗೆ ಹಾಕ್ತಾ ಇಲ್ಲ, ಶೋ ಕೊಡ್ತಾ ಇಲ್ಲ ಅಂತ. ಸೊ ಯಾವ್ದೋ ಒಂದು PVR ಹೋದೆ, ಅಲ್ಲಿ ಸ್ಟ್ಯಾಂಡಿಗೆ ಕೊಟ್ಟಿದೀವಿ, ಹಾಕಿಲ್ಲ. ಅವ್ರ ಹತ್ರ ಜಗಳಾಡಕ್ ಶುರು ಮಾಡಿ, ಸರ್ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಅಂತ. ನನ್ಗೆ ಅವಾಗ ಹೇಮಂತ್ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ. ಸೊ ಹೇಮಂತ್ ಅವ್ರು ಕೊಟ್ರು. ನಾನು ಫುಲ್ ಕಿರ್ಚಾಡ್ತಾ ಇದೀನಿ ಅವತ್ತಿಗೆ. ಇವತ್ತು ಸ್ವಲ್ಪ ಇನ್ನೂ ಸಾಫ್ಟ್ ಆಗಿದ್ದೀನಿ, ಮುಂಚೆಗಿಂತಾನು ತುಂಬಾ ಸಾಫ್ಟ್ ಆಗಿದ್ದೀನಿ. ಅವತ್ತು ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಕೋಪ ಸ್ವಲ್ಪ ಬರೋದು ಅವಾಗ. ಸೊ ಯಾಕೆ ನೀವು ಆಗ್ತಲ್ಲ, ಏನು ಅದು ಇದು ಅಂತ ಅವ್ರ ಪಾಪ ಎಕ್ಸ್ಪ್ಲೈನ್ ಮಾಡಕ್ ನೋಡ್ತಿದ್ರೆ ನಾನು ಕಿರ್ಚಾಡ್ತಾ ಇದೀನಿ. ನನ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ನನ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ. ಅದಾದ್ಮೇಲೆ ನನಗೆ ಗೊತ್ತಾಯ್ತು, ಪಾಪ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅಂಡ್ ಅದಾದ್ಮೇಲೂ ಎಲ್ಲ ಐ ಥಿಂಕ್ ಮೋಸ್ಟ್ ಆಫ್ ದ ಮಲ್ಟಿಪ್ಲೆಕ್ಸಸ್ 365 days, 175 days, 200 days ಎಲ್ಲ ಓಡ್ತು. ಸೊ ತುಂಬಾನೇ ಸಪೋರ್ಟ್ ಮಾಡಿದ್ರು ಅವಾಗ. ಸೊ ಥ್ಯಾಂಕ್ ಯು ಹೇಮಂತ್ ಅವರೇ, ನಿಮ್ಮ ಸಪೋರ್ಟ್ ಇಂದಾಗಿ ನಮಗೆ ಶೋಸ್ ಜಾಸ್ತಿ ಆಗಕ್ಕೆ ಕಾರಣ ಆಗಿದ್ದು. ಅಂಡ್ ಸಕ್ಸಸ್ಫುಲಿ ಎಲ್ಲ ಕಡೆ ಓಡಕ್ಕೂ ಕಾರಣ ಆಯ್ತದು.
ಸೊ ಇಷ್ಟು ಹೇಳಿ ತುಂಬಾ ಹೊತ್ತು ನಮ್ಮ ಮಾತುಗಳನ್ನ ಕೇಳಿದ್ರಿ. ಜುಲೈ 4ಕ್ಕೆ ಮತ್ತೆ ರಿಲೀಸ್ ಆಗ್ತಾ ಇದೆ ರಂಗಿತರಂಗ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಮತ್ತೆ ನೋಡಿ. ಇವಾಗ ಪ್ರಕಾಶ್ ಅವ್ರು ಹೇಳಿದಾಗೇನೆ ಆಲ್ಮೋಸ್ಟ್ 10 ವರ್ಷ ಹಿಂದೆ ರಿಲೀಸ್ ಆಗಿದ್ರಿಂದ ಇವಾಗ ಅವಾಗ ಇನ್ನೂ ಚಡ್ಡಿ ಹಾಕೊಳ್ತಾ ಇದ್ದ ಮಕ್ಕಳೆಲ್ಲ ಇವತ್ತಿಗೆ ಟಿಕೆಟ್ ತಗೊಂಡು ಸಿನಿಮಾ ನೋಡೋ ವಯಸ್ಸಿಗೆ ಬಂದಿರ್ತಾರೆ. ಸೊ ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ ಮತ್ತೆ ಎಂಜಾಯ್ ಮಾಡೋಣ. ನಾವು ಆದಷ್ಟು ಥಿಯೇಟರ್ ವಿಸಿಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿವನ್.